Jai Shri Gurudev. This is Nandesh, lecturer in biology. Students, last video session we are discussed about locomotion and movement chapter, right? Already locomotion and movement complete agide chapter. Then after the completion of locomotion and movement, let we discussed about neural control and coordination chapter. Okay, it is the one of the main interesting and very important chapter in your human physiology unit. Okay, then it is the very interesting chapter after the locomotion and movement. Let's start about neural control and coordination chapter. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನನ್ನ ವೀಡಿಯೋ ಸೆಷನ್ನ ಯಾರೂ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ನೋಡ್ತಿಲ್ಲ ಅಂತ ಗೊತ್ತಾಗ್ತಿದೆ. ಯಾಕಂದರೆ ಒಂದೇ ರೀಸನ್ನು, 1 hour ಇರುತ್ತೆ ಸರ್, 55 minutes ಇರುತ್ತೆ, ಎಲ್ಲರ ವೀಡಿಯೋ 30 minutes 45 minutes ಇರುತ್ತೆ ಅಂತ. ನನ್ನ ವೀಡಿಯೋ ಮಾತ್ರ 55 1 hour ಇರುತ್ತೆ ಅಂತ ಯಾರೂ ನೋಡ್ತಿಲ್ವೇನೋ, ಐ ಡೋಂಟ್ ನೋ, ಗೊತ್ತಿಲ್ಲ ಏನು ಅಂತ. ಬಟ್ ನಿಮಗೆ ತುಂಬ ಟೈಮ್ ಇದೆ. ಓಕೆ, ನಮಗೆ ಎಷ್ಟೊಂದು ಪಾಠಗಳನ್ನ ಮಾಡಬೇಕು ಮತ್ತು ನಮಗೊಂದು ಡೆಡ್ಲೈನ್ ಇರುತ್ತೆ, ಇಷ್ಟರಲ್ಲಿ ನಾವು ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು ಅಂತ. ಬಟ್ ನಿಮಗೆ ಒಂದು ಓಲ್ಡ್ 24 hours 12 hours ತೆಗೆದಾಕಿದ್ರು, ಇನ್ 12 hours 4 hours ವೀಡಿಯೋ ನೋಡಿದ್ರು ಆಗುತ್ತೆ. ಅದಕ್ಕೋಸ್ಕರ ನಮ್ಮ ವೀಡಿಯೋ 1 hour ಇರೋದ್ರಿಂದ ಕಂಪ್ಲೀಟಾಗಿ 1 hour ನೋಡಿ ಅಂತ ನಾನೇನು ಹೇಳ್ತಿಲ್ಲ. ಟಾಪಿಕ್ ವೈಸ್ ನೋಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್, ಕಾರ್ಡಿಯಾಕ್ ಸೈಕಲ್ ಒಂದು ಟಾಪಿಕ್ಕು, ಓಕೆ, ಆ್ಯಂಡ್ ರಿಫ್ಲೆಕ್ಸ್ ಆ್ಯಕ್ಷನ್ ಒಂದು ಟಾಪಿಕ್, ಆ್ಯಂಡ್ ಟೈಪ್ಸ್ ಆಫ್ ಮಸಲ್ಸ್ ಒಂದು ಟಾಪಿಕ್. ಈ ಥರ ಟಾಪಿಕ್ ವೈಸ್ ನೋಡ್ಕೊಂಡು ಬ್ರೇಕ್ ತೊಗೊಂಡು ವೀಡಿಯೋಗಳನ್ನ ನೋಡಿ ನೋಟ್ಸ್ ಮಾಡ್ಕೋಬೇಕು. ಓಕೆ, ಬಿಕಾಸ್ ನಾವು ಏನಕ್ಕೆ PPT ಸ್ಲೈಡ್ಸಲ್ಲಿ ಮಾಡ್ತಿದ್ದೀವಿ ಅಂದರೆ ಬೇಗ ಮುಗಿಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಈ ಥರ ಪಿಕ್ಟೋರಲ್ ರಿಪ್ರೆಸೆಂಟೇಷನ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಅದಕ್ಕೋಸ್ಕರ ನಾವು ಇದರಲ್ಲಿ PPT ಮಾಡ್ತಾ ಇರೋದು. ಓಕೆ, ಆ್ಯಂಡ್ ನಾನು ಹೇಳ್ದಂಗೆ ಕಂಪ್ಲೀಟಾಗಿ 1 hour ವೀಡಿಯೋ ನೋಡ್ಕೊಂಡು ಕೂತ್ಕೋಬೇಡಿ, ಯಾಕಂದರೆ ನನಗೂ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಟೈಮ್ ತೊಗೊಂಡು ಒಂದೊಂದು ಟಾಪಿಕ್ನ ಅರ್ಥ ಮಾಡ್ಕೊಂಡು ಮುಂದೆ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಎಷ್ಟೊಂದು ಜನ ನಾನು ಕೇಳಿದ್ದೀನಿ ಯಾರೂ ವೀಡಿಯೋ ನೋಡ್ತಿಲ್ಲ, ಎಸ್ಪೆಷಲಿ ಬಯಾಲಜಿನ ಯಾರೂ ನೋಡ್ತಿಲ್ಲ ಅಂತ ನನಗೆ ಹೇಳಿದ್ದಾರೆ ಎಷ್ಟೊಂದು ಜನ. ಅದಕ್ಕೋಸ್ಕರ ವೀಡಿಯೋನ ನೋಡಿ, ಯಾಕಂದರೆ ನಿಮಗೆ ಇವಾಗ ನೀವು ವೀಡಿಯೋ ನೋಡಿ ಅರ್ಥ ಮಾಡಿಕೊಂಡ್ರೆ, ಯಾಕಂದರೆ ನಿಮ್ಗೊಬ್ರಿಗೆ ಪ್ರಾಬ್ಲಮ್ ಇಲ್ಲ, ನಿಮ್ಮ ಥರ ಎಷ್ಟೋ ಸಾವಿರ ಲಕ್ಷ ಜನಕ್ಕೆ ಇದೇ ಪ್ರಾಬ್ಲಮ್ ಇರೋದು, ಇದೇ ಕೋವಿಡ್ ಪ್ರಾಬ್ಲಮ್ಮು. ಎಲ್ಲರೂ ಸಹ ವೀಡಿಯೋ ಆನ್ಲೈನಲ್ಲೇ ನೋಡ್ತಿದ್ದಾರೆ. ಓಕೆ, ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ಬೋದು. ಯಾವ ಟಾಪಿಕಲ್ಲಿ ಏನು ಡೌಟ್ಸ್ ಇದೆ ಅಂತ ಕೇಳ್ಬೋದು, ಕ್ಲಾರಿಫೈ ಕೊಡ್ತೀನಿ ನಾನು. ಓಕೆ, ಆ್ಯಂಡ್ ನೆಕ್ಸ್ಟ್ we are move on to neural control and coordination chapter. Okay, neural control, what do you mean by neural control and coordination? Neural control nothing but complete nervous system. Neural control nothing but it is a complete nervous system. It includes brain, spinal cords. Okay, this like. Then coordination, what do you mean by coordination? Coordination nothing but it is a interrelationship between the organs and parts. Okay, ಕೋಆರ್ಡಿನೇಷನ್ ಅಂದರೆ ಸಮನ್ವಯ, ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ಯಾವ ಥರ ಇಂಟರ್ ರಿಲೇಟೆಡ್ ಆಗಿದೆ ಅನ್ನೋದನ್ನೇ ನಾವು ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಯು ಟೇಕ್ ಒಂದು ಬಾಡಿ ಲಿವಿಂಗ್ ಆರ್ಗನಿಸಮ್ದು ಒಂದು ಬಾಡಿ ತೊಗೊಂಡ್ರೆ ಯಾವ ಥರ ಕಂಟ್ರೋಲ್ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಫಿಸಿಯಾಲಜಿಕಲ್ ಸಿಸ್ಟಮ್ ಇರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಇರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು. ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಒಂದು ಕಂಟ್ರೋಲ್ ಸೆಂಟರಿಂಗ್ ಯೂನಿಟ್ ಇರುತ್ತೆ, ಅದನ್ನು ನಾವು ಬ್ರೈನ್ ಅಂತ ಕರಿತೀವಿ. ಕಂಪ್ಲೀಟಾಗಿ ಒಂದು ಲೋಯರ್ ಆರ್ಗನಿಸಮಿಂದ ಹೈಯರ್ ಆರ್ಗನಿಸಮ್ವರೆಗೂ ಯಾವ ಥರ ಒಂದು ಲಿವಿಂಗ್ ಆರ್ಗನಿಸಮ್ ಕಂಟ್ರೋಲ್ ಆಗ್ತಿದೆ, ರೆಗ್ಯುಲೇಟ್ ಆಗ್ತಿದೆ ಆ್ಯಂಡ್ ಕೋಆರ್ಡಿನೇಟ್ ಆಗ್ತಿದೆ, ಇಂಟರ್ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ ಈ ಚಾಪ್ಟರಲ್ಲಿ ನೋಡ್ಬೋದು. ಓಕೆ, coordination between various organ system of the body, it is a crucial for homeostasis. Okay, what do you mean by homeostasis? Homeostasis nothing but it is a body stability. Okay, ಕಂಪ್ಲೀಟಾಗಿ ಯಾವ ಥರ ಒಂದು ಬಾಡಿ ಇರ್ಬೋದು, ಆರ್ಗಾನ್ಸ್ ಇರ್ಬೋದು, ಇಂಟರ್ನಲ್ ಆರ್ಗಾನ್ಸ್ ಇರ್ಬೋದು, ಇದನ್ನು ಯಾವ ಥರ ಮೇಂಟೈನ್ ಮಾಡುತ್ತೆ ಅನ್ನೋದನ್ನೇ ನಾವು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀನಿ. ಏನಿಲ್ಲ, ಸಿಂಪಲಾಗಿ ಈ ವಿಡಿಯೋಗಳನ್ನ ನೋಡಿ
ಈ ವಿಡಿಯೋ ನೋಡಾದ್ಮೇಲೆ ಏನು ಮಾಡಬೇಕು ಅಂದರೆ ನಿಮಗೆ ಕೊಟ್ಟಿರೋ ಸ್ಟಡಿ ಮೆಟೀರಿಯಲ್ನ ಓದಿ, ಕಾನ್ಸೆಪ್ಟನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಂಡು ಆ್ಯಂಡ್ ಸ್ಟಡಿ ಮೆಟೀರಿಯಲ್ನ ಏನು ಮಾಡಬೇಕು, ಓದ್ಕೋಬೇಕು. ಓಕೆ, ಎರಡೂ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಸ್ಲೈಟಾಗಿ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಇದು ಬರೀ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ದೆನ್ ಕೋಆರ್ಡಿನೇಷನ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಕೋಆರ್ಡಿನೇಷನ್ ಏನಿಲ್ಲ. ಫಾರ್ ಎಕ್ಸಾಂಪಲ್ ನೀವೇನು ಮಾಡಿ ಅಂದರೆ ಸೆಲ್, ಫಾರ್ ಎಕ್ಸಾಂಪಲ್ ಯು ಟೇಕ್ ಸೆಲ್. ವಾಟ್ ಯು ಮೀನ್ ಬೈ ಸೆಲ್? ಸೆಲ್ ನಥಿಂಗ್ ಬಟ್ ಇಟ್ ಈಸ್ ದ ಯೂನಿಟ್ ಆಫ್ ಲೈಫ್. ಇಟ್ ಈಸ್ ಎ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ದೆನ್ group of cell which perform similar function and same origin, nothing but it is a tissue. Okay, then after this combining of tissue form one structure, nothing but it is organ. Okay, then this organ combine to perform one physiological function, nothing but that is called organ system. Organ system, ಇಟ್ ಈಸ್ ದ ಎಕ್ಸಾಂಪಲ್ ಆಫ್ ಕೋಆರ್ಡಿನೇಷನ್. ಓಕೆ, ಇಷ್ಟು ನಾನು ಹೇಳಿದೆ. ಸೆಲ್ಲಿಂದ ಸ್ಟಾರ್ಟಾಗಿ ಕಂಪ್ಲೀಟಾಗಿ ಏನಾಯಿತು, ಸೆಲ್ಲಿಂದ ಸ್ಟಾರ್ಟಾಗಿ ಟಿಶ್ಯೂ ಫಾರ್ಮೇಷನ್ ಆಯಿತು, ಆ್ಯಂಡ್ ಆರ್ಗನ್ ಫಾರ್ಮೇಷನ್ ಆಯಿತು, ದೆನ್ ಆರ್ಗನ್ ಸಿಸ್ಟಮ್ ಫಾರ್ಮೇಷನ್ ಆಯಿತು, ಆ್ಯಂಡ್ ಫೈನಲಿ ಏನಾಗುತ್ತೆ, ಒಂದು ಕಂಪ್ಲೀಟಾಗಿ ಒಂದು ಲಿವಿಂಗ್ ಆರ್ಗನಿಸಮ್ ಫಾರ್ಮೇಷನ್ ಆಗುತ್ತೆ. ಈ ಎಲ್ಲ ಇಂಟರ್ ರಿಲೇಷನ್ಶಿಪ್ನ ಏನಂತ ಮೇಂಟೈನ್ ಮಾಡೋದನ್ನ ಏನಂತಾರೆ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಒನ್ ಆಫ್ ದ ಮೇಜರ್ ಎಕ್ಸಾಂಪಲ್ ಆಫ್ ಕೋಆರ್ಡಿನೇಷನ್ ಆರ್ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ಈ ಕಂಪ್ಲೀಟ್ ಒಳಗಡೆ ಕೋಆರ್ಡಿನೇಷನ್ನ ಮೇಂಟೈನ್ ಮಾಡ್ತಿರೋದು ಯಾರು ಅಂದರೆ ಈ ಹೋಮಿಯೋಸ್ಟ್ಯಾಸಿಸ್ ಅಂತ ಹೇಳ್ತಾರೆ. ಮೇಂಟೈನ್ ಮಾಡ್ತಿರೋ ಸಿಸ್ಟಮ್ಗೆ ಹೋಮಿಯೋಸ್ಟ್ಯಾಸಿಸ್ ಆರ್ ಸ್ಟೆಬಿಲೈಸಿಂಗ್ ಆರ್ ಬಾಡಿ ಸ್ಟೆಬಿಲಿಟಿ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಕೋಆರ್ಡಿನೇಷನ್ ಸಿಸ್ಟಮ್. ದೆನ್ ವೆರಿ ಇಂಪಾರ್ಟೆಂಟ್, ಮೇಂಟೆನೆನ್ಸ್ ಆಫ್ ಹೋಮಿಯೋಸ್ಟ್ಯಾಸಿಸ್ ಅಂತ ಹೇಳಿದೆ. ಓಕೆ, ದ ಟೂ ಸಿಸ್ಟಮ್ ಆಫ್ ಬಾಡಿ ಮೇಂಟೈನ್ ದ ಹೋಮಿಯೋಸ್ಟ್ಯಾಸಿಸ್. ಓಕೆ, ಕಂಪ್ಲೀಟಾಗಿ ನಮ್ಮ ಬಾಡಿ ಮೇಂಟೈನ್ ಆಗಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಟೂ ಸಿಸ್ಟಮು ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿನ. ಯಾವ್ದ್ಯಾವ ಸಿಸ್ಟಮ್ ಅಂದರೆ ಒಂದು ನ್ಯೂರಲ್ ಸಿಸ್ಟಮು, ಇನ್ನೊಂದು ಯಾವುದು ಎಂಡೋಕ್ರೈನ್ ಸಿಸ್ಟಮ್. ಓಕೆ, ನ್ಯೂರಲ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್. ಈ ಎರಡು ಸಿಸ್ಟಮ್ಮು ನಮ್ಮ ಬಾಡಿಲಿ ಕಂಪ್ಲೀಟಾಗಿ ಮೇಂಟೈನ್ ಮಾಡ್ತಾ ಇರುತ್ತೆ. ದೆನ್ ನ್ಯೂರಲ್ ಸಿಸ್ಟಮ್ ಅಂದ್ರೇನು, ಏನಿಲ್ಲ, ಈ ಎರಡರ ಮಧ್ಯೆ ಏನಾಗಿರುತ್ತೆ, ಹೋಮಿಯೋಸ್ಟ್ಯಾಸಿಸ್ ಮೇಂಟೈನ್ ಆಗ್ತಾ ಇರುತ್ತೆ. ಹೋಮಿಯೋಸ್ಟ್ಯಾಸಿಸ್. ಓಕೆ, ನ್ಯೂರಲ್ ಸಿಸ್ಟಮ್ ನಥಿಂಗ್ ಬಟ್, ನ್ಯೂರಲ್ ಸಿಸ್ಟಮ್ ಏನು ಕೆಲಸ ಮಾಡುತ್ತೆ ನಮ್ಮ ಬಾಡಿಲಿ? ನ್ಯೂರಲ್ ಸಿಸ್ಟಮ್ ಇಟ್ ಪ್ರೊವೈಡ್ ನೆಟ್ವರ್ಕ್ಸ್ ಆಫ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್ ಟು ಕ್ವಿಕ್ ಕೋಆರ್ಡಿನೇಷನ್ ಆಫ್ ನರ್ವ್ ಇಂಪಲ್ಸ್. ಇದರಲ್ಲಿ ಏನಾಗುತ್ತೆ, ನಮ್ಮ ಬಾಡಿಲಿ ಅಥವಾ ಬ್ರೈನ್ ಒಳಗಡೆ ಇಟ್ ಪ್ರೊವೈಡ್ ನೆಟ್ವರ್ಕ್. ಏನಾಗುತ್ತೆ, ಇಟ್ ಪ್ರೊವೈಡ್ಸ್ ನೆಟ್ವರ್ಕ್ಸ್. ಇಲ್ಲಿದೆಯಲ್ಲ ಈ ಬಾಡಿ ಒಳಗಡೆ, ಇಟ್ ಪ್ರೊವೈಡ್ಸ್ ನೆಟ್ವರ್ಕ್ಸ್ ಆಫ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್ ಟು ಕ್ವಿಕ್ ಕೋಆರ್ಡಿನೇಷನ್ ಆಫ್ ನರ್ವ್ ಇಂಪಲ್ಸ್. ದೆನ್ ಎಂಡೋಕ್ರೈನ್ ಸಿಸ್ಟಮ್ ಏನು ಮಾಡುತ್ತೆ? ಎಂಡೋಕ್ರೈನ್ ಸಿಸ್ಟಮ್ ಈಸ್ ಪ್ರೊವೈಡ್ ದ ಕೆಮಿಕಲ್ ಇಂಟಿಗ್ರೇಷನ್. ಇಟ್ ಪ್ರೊವೈಡ್ ಕೆಮಿಕಲ್ ಇಂಟಿಗ್ರೇಷನ್. ಓಕೆ, ನೆಕ್ಸ್ಟ್ ಚಾಪ್ಟರ್ ಏನು? ಇದಾದಮೇಲೆ ಆಫ್ಟರ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಆದಮೇಲೆ ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ಯಾವುದಿದೆ? ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಿಗ್ರೇಷನ್ ಅಂತ ಒಂದು ಚಾಪ್ಟರ್ ಇದೆ. ಓಕೆ, ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನ್ಯೂರಲ್ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ನ್ಯೂರಲ್ ಸಿಸ್ಟಮು ಕಂಪ್ಲೀಟಾಗಿ ಏನು, ಇಟ್ ಪ್ರೊವೈಡ್ಸ್ ನೆಟ್ವರ್ಕ್ ಆಫ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್ ಟು ಕ್ವಿಕ್ ಕೋಆರ್ಡಿನೇಷನ್ ಆಫ್ ನರ್ವ್ ಇಂಪಲ್ಸ್ ಆದರೆ, ಬಟ್ ಎಂಡೋಕ್ರೈನ್ ಸಿಸ್ಟಮಲ್ಲಿ ಏನಾಗುತ್ತೆ, ಇಟ್ ಪ್ರೊವೈಡ್ಸ್ ಕೆಮಿಕಲ್ ಇಂಟಿಗ್ರೇಷನ್ ಟು ಇಟ್ ಪ್ರೊಡ್ಯೂಸ್ ಹಾರ್ಮೋನ್ಸ್. ಓಕೆ, ಅದನ್ನು ನಾವು ನೆಕ್ಸ್ಟ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ದೆನ್ ವಿ ಮೂವ್ ಆನ್ ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನರ್ವಸ್ ಸಿಸ್ಟಮ್, ಹ್ಯೂಮನ್ ನರ್ವಸ್ ಸಿಸ್ಟಮ್. ಓಕೆ, ಅದು ಈ ಹ್ಯೂಮನ್ ನರ್ವಸ್ ಸಿಸ್ಟಮ್ ಹೋಗೋಕ್ಕೂ ಮುಂಚೆ ಏನು ಹೇಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಅಂದರೆ, ಇಟ್ ಇಸ್ ಅ ನ್ಯೂರಾನ್. ಓಕೆ, ಏನಕ್ಕೆ ನ್ಯೂರಾನ್ನ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ ಅಂದರೆ, ಇಟ್ ಈಸ್ ಅ ಸೆಲ್. ನ್ಯೂರಾನ್ಸ್ ಈಸ್ ಅ ಟೈಪ್ ಆಫ್ ಸೆಲ್. ಇಟ್ ಕ್ಯಾನ್ ಪರ್ಸೀವ್ ಆ್ಯಂಡ್ transmit the signal, or it can perceive and transmit the signal different kind of stimuli. Hence the neurons are called structural and functional unit of life, structural and functional unit of nervous system ಅಂತ ಹೇಳ್ತಾರೆ. ಯಾವುದನ್ನ? ನ್ಯೂರಾನ್ಸ್ನ. ಓಕೆ, ದೆನ್
ಫಸ್ಟ್ ಆಫ್ ಆಲ್ ನಾವೇನು ಡಿಸ್ಕಸ್ ಮಾಡಬೇಕು ಅಂದರೆ ಈ ನ್ಯೂರಲ್ ಆರ್ಗನೈಸೇಷನ್ ಈಸ್ ವೇರಿಂಗ್ ಅಲಾಂಗ್ ಲೋಯರ್ ಇನ್ವರ್ಟಿಬ್ರೇಟ್ಸ್ ಟು ವರ್ಟಿಬ್ರೇಟ್ಸ್, ಹೈಯರ್ ಇನ್ವರ್ಟಿಬ್ರೇಟ್ಸ್. ಓಕೆ, ಕಂಪ್ಲೀಟಾಗಿ ಈ ನರ್ವಸ್ ಸಿಸ್ಟಮ್ ಏನಾಗಿರುತ್ತೆ ಅಂದರೆ ಲೋಯರ್ ಇನ್ವರ್ಟಿಬ್ರೇಟ್ಸಿಂದ ಸ್ಟಾರ್ಟ್ ಆಗಿ ಹೈಯರ್ ವರ್ಟಿಬ್ರೇಟ್ಸ್ವರೆಗೂ ಏನಿರುತ್ತೆ ನರ್ವಸ್ ಸಿಸ್ಟಮ್ ಕಂಪ್ಲೀಟಾಗಿ ಕ್ಯಾರಿ ಮಾಡ್ತಾ ಇರುತ್ತೆ. ಓಕೆ, ಏಕೆಂದರೆ ಒಂದು ಕಂಪ್ಲೀಟ್ ಬಾಡಿನ ಆರ್ಗನೈಸ್ ಮಾಡ್ತಿರೋದು ಆ್ಯಂಡ್ ಕಮಾಂಡ್ ಮಾಡ್ತಿರೋದು ಯಾರು ಅಂದರೆ ಈ ಬ್ರೈನ್ ಆಗಿರ್ಬೋದು, ಈ ಕಂಪ್ಲೀಟ್ ನ್ಯೂರಲ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್ಸ್. ಓಕೆ, ಫಸ್ಟ್ ಆಫ್ ಆಲ್ ಯು ಕ್ಯಾನ್ ಟೇಕ್ ದ ಸ್ಪಾಂಜಸ್. ಓಕೆ, ಸ್ಪಾಂಜಸಲ್ಲಿ ಹೇಗಿರುತ್ತೆ, ವೇಟ್, ಓಕೆ, ಯು ಟೇಕ್ ಎಕ್ಸಾಂಪಲ್ ಆಫ್ ದ ಸ್ಪಾಂಜಸಲ್ಲಿ ಏನು ನ್ಯೂರಲ್ ಸಿಸ್ಟಮ್ ಇರುತ್ತಾ? ನೋ, ಇನ್ ಸ್ಪಾಂಜಸ್ ಆಬ್ಸೆನ್ಸ್ ಆಫ್ ನ್ಯೂರಲ್ ಸಿಸ್ಟಮ್. ಓಕೆ, ದೆನ್ ಯು ಕ್ಯಾನ್ take the example of hydra comprises of the network of neurons. ಓಕೆ, ಕಂಪ್ಲೀಟಾಗಿ ಇದರಲ್ಲೂ ನ್ಯೂರಾನ್ ಇರುತ್ತೆ, ಇದು ನೆಟ್ವರ್ಕ್ ರೀತಿಲಿ ಈ ಹೈಡ್ರಾದೊಳಗಡೆ ಇರುತ್ತೆ. ಓಕೆ, ದೆನ್ ಸಿಮಿಲರ್ಲಿ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಪ್ಲಾಟಿಹೆಲ್ಮಿಂಥಸ್. ಓಕೆ, you take the example of platyhelminthes. Platyhelminthes is also known as flatworms. In this flatworm consisting of latter type of nervous system, latter, okay, latter, latter type of nervous system which is composed of nerve ring and nerve cord. Idರಲ್ಲಿ ಏನಿರುತ್ತೆ, it is composed of nerve ring and nerve cord. ಯು ಟೇಕ್ ದ ಎಕ್ಸಾಂಪಲ್ ಆಫ್ ಇನ್ಸೆಕ್ಟ್ಸಲ್ಲಿ ಯಾವ ಥರ ಇರುತ್ತೆ, ಇನ್ಸೆಕ್ಟ್ಸಲ್ಲಿ ದ ಬೆಟರ್ ಆರ್ಗನೈಸ್ಡ್ ನ್ಯೂರಲ್ ಸಿಸ್ಟಮ್, ಕಂಪ್ಲೀಟಾಗಿ ಒಂದು ಇನ್ಸೆಕ್ಟಲ್ಲಿ ನ್ಯೂರಲ್ ಸಿಸ್ಟಮ್ ಡೆವಲಪ್ ಆಗಿರುತ್ತೆ. ಓಕೆ, ಅದೇ ರೀತಿ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಸ್ಟಾರ್ ಫಿಶ್. ಓಕೆ, ಸ್ಟಾರ್ ಫಿಶ್ ಏನಾದ್ರು ತಗೊಂಡ್ರೆ ಡು ನಾಟ್ ಹ್ಯಾವ್ ಎ ಬ್ರೈನ್. ಸ್ಟಾರ್ ಫಿಶಲ್ಲಿ ಏನು ಕಂಪ್ಲೀಟಾಗಿ ಒಂದು ಬ್ರೈನ್ ಇರಲ್ಲ, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ಥರ ಬ್ರೈನ್ ಆಬ್ಸೆಂಟ್ ಆಗಿರುತ್ತೆ. ಬಟ್ ಏನಾಗಿರುತ್ತೆ, here in this the nerves are readily organized with a connecting ring in the center. For example, in starfish ಹಿಂಗಿದ್ರೆ, ಓಕೆ, ಈ ಥರ ಸೆಂಟರಲ್ಲಿ ನರ್ವ್ ರಿಂಗ್ಸ್ ಇರುತ್ತೆ, ಇದ್ರ ಮುಖಾಂತರ ಕಂಪ್ಲೀಟಾಗಿ ಬಾಡಿನ ಕಮಾಂಡ್ ಮಾಡ್ತಿರುತ್ತೆ, ಅಂದರೆ ಕಂಟ್ರೋಲ್ ಮಾಡ್ತಿರುತ್ತೆ. ಯಾವುದು ಸ್ಟಾರ್ ಫಿಶಲ್ಲೇನೋ ಟ್ಯಾವ್ ರೆಡಿಲಿ ಆರ್ಗನೈಸ್ಡ್ ವಿತ್ ಅ ಕನೆಕ್ಟಿಂಗ್ ರಿಂಗ್ ಇನ್ ದ ಸೆಂಟರ್. ಓಕೆ, ದೆನ್ ಇಷ್ಟೆಲ್ಲ ಏನು ಲೋಯರ್ ವರ್ಟಿಬ್ರೇಟ್ಸ್. ಓಕೆ, ಲೋಯರ್ ಇನ್ವರ್ಟಿಬ್ರೇಟ್ಸ್. ದೆನ್ ವಿ ಮೂವ್ ಆನ್ ಟು ಹೈಯರ್ ವರ್ಟಿಬ್ರೇಟ್ಸಲ್ಲಿ ಯಾವ ಥರ ಇರುತ್ತೆ, ಆಲ್ ವರ್ಟಿಬ್ರೇಟ್ಸ್ ಹ್ಯಾವ್ ಎ ವೆಲ್ ಡೆವಲಪ್ಡ್ nervous system. Okay, well developed nervous system. Here the brain is the most complex and advanced in primates, in especially human beings. Okay students, next we move on to neurons is the structural and functional unit of neural system. Okay, neurons are the microscopic in nature. Okay, it is microscopic structure composed of three major parts. Okay, composed of three major parts like cell body is also called as cyton and dendrons, then axons. Okay, this is the main three parts of neurons. Okay, then this is cell body. Okay, ನೋಡಿ ಇದು ಕಂಪ್ಲೀಟ್ ಆಗಿ ಸೆಲ್ ಬಾಡಿ. ಇಟ್ ಕಂಟೈನ್ಸ್ ಸೈಟೋಪ್ಲಾಸಮ್, cell organelles like it is mitochondria, and Nissl granules are also called as granular bodies. Okay, the short fibers extended from the cell body are the dendrites, which branch repeatedly and also contains Nissl granules. These fibers transmit impulse towards the cell body. Okay, then dendrons, it is a short fibers. Dendrons nothing but it is a short fibers that project out of the cell body. ನೋಡಿ ಇಲ್ಲೆಲ್ಲ ಇದೆಯಲ್ಲ, ಇದನ್ನ ಡೆಂಡ್ರಾನ್ಸ್ ಅಂತ ಹೇಳ್ತಾರೆ. ಓಕೆ, ಶಾರ್ಟ್ ಫೈಬರ್ಸ್ ಆರ್ ಪ್ರೊಜೆಕ್ಟ್ ಔಟ್ ಆಫ್ ದ ಸೆಲ್ ಬಾಡಿ. ಸಬ್ ಬ್ರಾಂಚಸ್ ಆಫ್ ದ ಡೆಂಡ್ರಾನ್ಸ್ ಆರ್ ಕಾಲ್ಡ್ ಡೆಂಡ್ರೈಟ್ಸ್. ಓಕೆ, ಡೆಂಡ್ರೈಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಕಂಪ್ಲೀಟ್ ನ್ಯೂರಾನ್ಸ್. ಓಕೆ, ಡೆಂಡ್ರೈಟ್ಸ್, ಈಗ ಡೆಂಡ್ರಾನ್ಸ್ ಮೇಲೆ ಒಳಗಡೆ ಏನಿರುತ್ತೆ ಅಂದರೆ ಡೆಂಡ್ರೈಟ್ಸ್ ಇರುತ್ತೆ. ಡೆಂಡ್ರೈಟ್ಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸಬ್ ಬ್ರಾಂಚ್ ಆಫ್ ಡೆಂಡ್ರಾನ್ಸ್. ಓಕೆ, ದೇ ಟ್ರಾನ್ಸ್ಮಿಟ್ ದ ಇಂಪಲ್ಸ್ ಟುವರ್ಡ್ಸ್ ದ ಸೆಲ್ ಬಾಡಿ. ಈ ಡೆಂಡ್ರಾನ್ಸ್ದು ಏನು ಫಂಕ್ಷನ್ ಅಂದರೆ ದೇ ಟ್ರಾನ್ಸ್ಮಿಟ್ ದ ಇಂಪಲ್ಸ್ ಆರ್ ಸಿಗ್ನಲ್
ಟುವರ್ಡ್ಸ್ ದ ಸೆಲ್ ಬಾಡಿ, ಕಂಪ್ಲೀಟಾಗಿ ಟುವರ್ಡ್ಸ್ ದ ಸೆಲ್ ಬಾಡಿ. ಇದು ನೋಡಿ, ಇಲ್ಲಿಂದ ಸಿಗ್ನಲ್ ತಗೊಂಡ್ರೆ ಈ ಸೆಲ್ ಬಾಡಿ ಒಳಗಡೆ ಏನು ಮಾಡುತ್ತೆ, ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಓಕೆ, ದೆನ್ ವೆರಿ ಇಂಪಾರ್ಟೆಂಟ್, ಆಕ್ಸಾನ್ಸ್. ಆಕ್ಸಾನ್ಸ್ ಈಸ್ ಆಲ್ಸೋ ಕಾಲ್ಡ್ as nerve fibers. Okay, it is a long fiber which transmit the impulse away from the cell body. Okay, ಈ ಡೆಂಡ್ರಾನ್ಸ್ ಆರ್ ಡೆಂಡ್ರೈಟ್ಸ್ ಏನು ಮಾಡುತ್ತೆ, ಟುವರ್ಡ್ಸ್ ದ ಸೆಲ್ ಬಾಡಿಗೆ ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡಿದ್ರೆ ಈ ಆಕ್ಸಾನ್ಸ್ ಏನು ಮಾಡುತ್ತೆ, ಇದು ಅವೇ ಫ್ರಮ್ ದ ಸೆಲ್ ಬಾಡಿ. ಓಕೆ, ಇಟ್ ಈಸ್ ಎ ಲಾಂಗ್ ಆಕ್ಸಾನ್, ನಥಿಂಗ್ ಬಟ್ ನೋಡಿ ಇಲ್ಲಿದೆ ಈ ಆಕ್ಸಾನ್. ಇಟ್ ಇಸ್ ನೋಡಿ ಲೈನ್ ಕಂಪ್ಲೀಟಾಗಿ ಒಂದು ಎಲ್ಲೋ ಲೈನಿಶ್ ಇದೆಯಲ್ಲ, ಅದನ್ನು ಆಕ್ಸಾನ್ಸ್ ಅಂತ ಹೇಳ್ತಾರೆ. ಈ ಆಕ್ಸಾನ್ ನಥಿಂಗ್ ಬಟ್ ಇಟ್ ಈಸ್ ಎ ಲಾಂಗ್ ಫೈಬರ್ ವಿಚ್ ಟ್ರಾನ್ಸ್ಮಿಟ್ ದ ಇಂಪಲ್ಸ್ ಅವೇ ಫ್ರಮ್ ದ ಸೆಲ್ ಬಾಡಿ. ಓಕೆ, ದೆನ್ ದ ಬ್ರಾಂಚ್ ಆಫ್ ದ ಆಕ್ಸಾನ್ ಈಸ್ ಕಾಲ್ಡ್ ಆಕ್ಸೋನೈಟ್. ಓಕೆ, ವಿಚ್ ಒನ್ ಇಸ್ ದ ಬ್ರಾಂಚ್ ಆಫ್ ಆಕ್ಸಾನ್? It is nothing but it is axonite. Okay, each axonite ends of the bulb like structure called synaptic knob. It is the synaptic knob ಅಂತ ಹೇಳ್ತಾರೆ. ಓಕೆ, ಈ ಸಿನಾಪ್ಟಿಕ್ ನೋಬ್ದು ಏನು ಕೆಲಸ? ಓಕೆ, synaptic lobe. Each axonite ends as a bulb like structure. It is called synaptic lobe. Then what is the type of neurons? ಓಕೆ, 3 ಟೈಪ್ಸ್ ಆಫ್ ನ್ಯೂರಾನ್ಸ್ ಇರುತ್ತೆ. ಯಾವುದ್ಯಾವುದು? ಮಲ್ಟಿಪೋಲಾರ್ ನ್ಯೂರಾನ್ಸ್ ಆ್ಯಂಡ್ ಬೈಪೋಲಾರ್ ನ್ಯೂರಾನ್ಸ್ ಆ್ಯಂಡ್ ಯೂನಿಪೋಲಾರ್ ನ್ಯೂರಾನ್ಸ್. ಓಕೆ, ದೆರ್ ಆರ್ 3 ಟೈಪ್ಸ್ ಆಫ್ ದ ನ್ಯೂರಾನ್ಸ್ ಇರುತ್ತೆ. ಮಲ್ಟಿಪೋಲಾರ್ ನ್ಯೂರಾನ್ಸ್, ಬೈಪೋಲಾರ್ ನ್ಯೂರಾನ್ಸ್ ಆ್ಯಂಡ್ ಯೂನಿಪೋಲಾರ್ ನ್ಯೂರಾನ್ಸ್. ಓಕೆ, ಇಟ್ ಈಸ್ ಮಲ್ಟಿಪೋಲಾರ್ ನ್ಯೂರಾನ್ಸ್. ಓಕೆ, ಇದಿದೆ ನೋಡಿ, ಇದನ್ನು ಮಲ್ಟಿಪೋಲಾರ್ ನ್ಯೂರಾನ್ಸ್ ಅಂತ ಹೇಳ್ತಾರೆ. ಏನಿರುತ್ತೆ ಇದರಲ್ಲಿ? ಇಟ್ ಹ್ಯಾಸ್ 1 axon ಆ್ಯಂಡ್ ಟೂ ಆರ್ ಮೋರ್ ಡೆಂಡ್ರೈಟ್ಸ್. ಓಕೆ, ಇದರಲ್ಲಿ 1 axon ಇರುತ್ತೆ ಆ್ಯಂಡ್ 2 ಆರ್ ಮೋರ್ ಡೆಂಡ್ರಾನ್ಸ್ ಆರ್ ಡೆಂಡ್ರೈಟ್ಸ್ ಇರುತ್ತೆ. ಓಕೆ, ಎಲ್ಲಿ ಫೌಂಡ್ ಆಗಿರುತ್ತೆ? ಇದು ಎಲ್ಲಿರುತ್ತೆ ಅಂದರೆ ಇಟ್ ಈಸ್ ಫೌಂಡ್ ಇನ್ ಸೆರೆಬ್ರಲ್ ಕಾರ್ಟೆಕ್ಸ್. ಓಕೆ, ದೀಸ್ ಮಲ್ಟಿಪೋಲಾರ್ ನ್ಯೂರಾನ್ಸ್ ಆರ್ ಫೌಂಡ್ ಇನ್ ಸೆರೆಬ್ರಲ್ ಕಾರ್ಟೆಕ್ಸ್. ಓಕೆ, ದಿಸ್ ಇಸ್ ದ ಮಲ್ಟಿಪೋಲಾರ್ ನ್ಯೂರಾನ್ಸ್. ಈ ಮಲ್ಟಿಪೋಲಾರ್ ನ್ಯೂರಾನ್ಸ್ ಎಲ್ಲಿರುತ್ತೆ ಅಂದರೆ ಇನ್ ದ ಬ್ರೈನ್ ಆಫ್ ದ ಸೆರೆಬ್ರಲ್ ಕಾರ್ಟೆಕ್ಸ್. ದೆನ್ ಬೈಪೋಲಾರ್ ನ್ಯೂರಾನ್ಸ್, these have, okay, it has 1 axon and 1 dendrons. ಇದರಲ್ಲಿ 1 axons ಇದ್ರೆ 1 dendrites ಇರುತ್ತೆ. ಓಕೆ, ಡೆಂಡ್ರಾನ್ಸ್ ಆರ್ ಡೆಂಡ್ರೈಟ್ಸ್ ಇರುತ್ತೆ. ಓಕೆ, 1 axon and 1 dendrons. ಇಟ್ ಈಸ್ ಫೌಂಡ್ ಇನ್ ದ ರೆಟಿನಾ ಆಫ್ ದ ಐ. ಈ ಬೈಪೋಲಾರ್ ನ್ಯೂರಾನ್ಸ್ ಎಲ್ಲಿರುತ್ತೆ ಅಂದರೆ ಇಟ್ ಈಸ್ ಫೌಂಡ್ ಇನ್ ದ ರೆಟಿನಾ ಆಫ್ ದಿ ಐ. ಓಕೆ, ದೆನ್ ಯೂನಿಪೋಲಾರ್ ನ್ಯೂರಾನ್ಸ್. ಯೂನಿ ಮೀನ್ಸ್ ಸಿಂಗಲ್. ಓಕೆ, ಇಟ್ ಹ್ಯಾಸ್ only 1 axon and 1 dendrites. ಓಕೆ, ಕಂಪ್ಲೀಟಾಗಿ ಯೂನಿಪೋಲಾರಲ್ಲಿ ಏನಿರುತ್ತೆ? 1 axon ಇದ್ದರೆ 1 dendrites ಇರುತ್ತೆ ಅಷ್ಟೇ. ಇಟ್ ಈಸ್ ಫೌಂಡ್ ಇನ್ ದ ಎಲ್ಲಿರುತ್ತೆ? ಸೆಲ್ ಬಾಡಿ. ಯಾವುದು? ಸಾರಿ, ಯೂನಿಪೋಲಾರ್ ನ್ಯೂರಾನ್ಸಲ್ಲಿ ದ ಸೆಲ್ ಬಾಡಿ ವಿತ್ ಓನ್ಲಿ 1 axon. ಇದರಲ್ಲಿ ಏನಿರುತ್ತೆ? ಓನ್ಲಿ 1 axon ಇರುತ್ತೆ. ಇಟ್ ಈಸ್ ಫೌಂಡ್ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್. ಒಂದು ಅನಿಮಲ್ ಡೆವಲಪ್ ಆಗಬೇಕಾದ್ರೆ ಇನ್ನು ಎಂಬ್ರಿಯಾನಿಕ್ ಸ್ಟೇಜಸ್ ಒಳಗಡೆ ಯಾವ ನ್ಯೂರಾನ್ಸ್ ಇರುತ್ತೆ? ಯೂನಿಪೋಲಾರ್ ನ್ಯೂರಾನ್ಸ್. ಓಕೆ, ದಿಸ್ ಇಸ್ ದ ಟೈಪ್ಸ್ ಆಫ್ ನ್ಯೂರಾನ್ಸ್ ಆನ್ ದ ಬೇಸ್ಡ್ ಆನ್ ಆಕ್ಸಾನ್ಸ್ ಆ್ಯಂಡ್ ಡೆಂಡ್ರೈಟ್ಸ್. ಓಕೆ, ಇದು ಏನು? ಟೈಪ್ಸ್ ಆಫ್ ನ್ಯೂರಾನ್ಸ್ ಆನ್ ದ ಬೇಸ್ಡ್ ಆನ್ ಆಕ್ಸಾನ್ ಆ್ಯಂಡ್ ಡೆಂಡ್ರೈಟ್ಸ್. ಆಕ್ಸಾನ್ ಆ್ಯಂಡ್ ಡೆಂಡ್ರೈಟ್ಸ್ ಬೇಸ್ಡ್ ಮೇಲೆ ಏನು ನ್ಯೂರಾನ್ಸ್ನ ಕ್ಲಾಸಿಫೈ ಮಾಡಿದ್ದಾರೆ. ಯಾವುದ್ಯಾವುದು? ಮಲ್ಟಿಪೋಲಾರ್ ನ್ಯೂರಾನ್, ಬೈಪೋಲಾರ್ ನ್ಯೂರಾನ್ ಆ್ಯಂಡ್ ಯೂನಿಪೋಲಾರ್ ನ್ಯೂರಾನ್ಸ್. ಮಲ್ಟಿ ಅಂದರೆ 1 ಆರ್ ಮೋರ್ ಏನಿರುತ್ತೆ? ಡೆಂಡ್ರಾಯ್ಡ್ಸ್ ಇರಬೇಕು. ಬೈಪೋಲಾರ್ ಅಂದರೆ 1 axon ಆ್ಯಂಡ್ 1 ಡೆಂಡ್ರಾನ್ ಇರಬೇಕು. ಯೂನಿಪೋಲಾರ್ ಅಂದರೆ ಸಿಂಗಲ್, ಓನ್ಲಿ 1 axon ಪ್ರೆಸೆಂಟ್ ಆಗಿರಬೇಕು. ಆಮೇಲೆ ಸಿ ಇ ಟಿಲಿ ಏನು ಕೇಳ್ತಾರೆ? ಎಲ್ಲಿರುತ್ತೆ ಅಂತ ಕೇಳ್ತಾರೆ. ವೇರ್ ಇಟ್ ಈಸ್ ಫೌಂಡ್ ಅಂತ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಯೂನಿಪೋಲಾರ್ ನ್ಯೂರಾನ್ ಫೌಂಡ್ ಇನ್ ಓನ್ಲಿ ಎಂಬ್ರಿಯಾನಿಕ್ ಸ್ಟೇಜಸ್. ಓಕೆ, ದೆನ್ ಟೈಪ್ಸ್ ಆಫ್ ಆಕ್ಸಾನ್ಸ್. ಓಕೆ, ಕಂಪ್ಲೀಟಾಗಿ ಏನು? There are 2 types of the axons, namely myelinated axons and non-myelinated axons. Okay, axons ಡಿವೈಡ್ ಮಾಡಿದ್ದಾರೆ ಬೇಸ್ಡ್ ಆನ್ ಮೈಲಿನೇಟೆಡ್ ಶೀಟ್. ಓಕೆ, ಮೈಲಿನೇಟೆಡ್ ಶೀಟ್ ಇದ್ದರೆ ಏನಂತ ಕರೀತಾರೆ? ಮೈಲಿನೇಟೆಡ್ ಆಕ್ಸಾನ್ ಅಂತ ಕರೀತಾರೆ. ಇಲ್ಲ ಅಂದರೆ ನಾನ್ ಮೈಲಿನೇಟೆಡ್ ಆಕ್ಸಾನ್ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ದ 2 types of axons. Then myelinated sheet. Okay, myelinated nerve fiber are the enveloped by with the Schwann cell which forms the myelin sheet around the axon. Okay,
ಇವಾಗ ನೋಡಿ, ಇದು ಒಂದು ಆಕ್ಸಾನ್. ಈ ಆಕ್ಸಾನ್, ಇವಾಗ ಒಂದು ಆಕ್ಸಾನ್ ಇದ್ದರೆ, ವೇಟ್, ಇದೊಂದು ಆಕ್ಸಾನ್ ಅಂತ ತಗೊಳ್ಳಿ. ಈ ಆಕ್ಸಾನ್ ಸುತ್ತ ಈ ಥರ ಮೈಲಿನ್ ಶೀಟ್ಗಳಿದ್ರೆ ಇದನ್ನೇನಂತಾರೆ, ಮೈಲಿನೇಟೆಡ್ ನರ್ವ್ ಆರ್ ಮೈಲಿನೇಟೆಡ್ ಆಕ್ಸಾನ್ ಅಂತ ಹೇಳ್ತಾರೆ. ಇದೇನಾದ್ರು ಆಬ್ಸೆಂಟ್ ಆಗಿದ್ದರೆ ಅದನ್ನು ನಾನ್ ಮೈಲಿನೇಟೆಡ್ ಶೀಟ್ ಆರ್ ನಾನ್ ಮೈಲಿನೇಟೆಡ್ ನರ್ವ್ ಅಂತ ಹೇಳ್ತಾರೆ, ಆರ್ ಆಕ್ಸಾನ್ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಮೈಲಿನೇಟೆಡ್ ಆಕ್ಸಾನ್. It is enveloped with a Schwann cell which forms the myelin sheet around the axon, which is found in spinal and cranial nerve. Okay, where it is found of myelinated axon ಎಲ್ಲಿರುತ್ತೆ ಅಂದರೆ, it is found in spinal and cranial nerves. ಬ್ರೈನಲ್ಲಿ ಬರುತ್ತೆ. ಈ ಬ್ರೈನ್ ಒಳಗಡೆ ಸ್ಪೈನಲ್ ಆ್ಯಂಡ್ ಕ್ರೇನಿಯಲ್ ನರ್ವ್ಸ್ ಇರುತ್ತೆ. ಅದರೊಳಗಡೆ ಯಾವುದಿರುತ್ತೆ, ಈ ಮೈಲಿನೇಟೆಡ್ ಆಕ್ಸಾನ್ಸ್ ಇರುತ್ತೆ. ನೆಕ್ಸ್ಟ್, ದಿಸ್ ಮೈಲಿನೇಟೆಡ್ ಆಕ್ಸಾನ್ ಫೌಂಡ್ ವೈಟ್ ಕಲರ್ಡ್ ಏರಿಯಾ formed of the myelinated nerve fiber. It is called white matter. ಓಕೆ, ಈ ಈ ಮೈಲಿನೇಟೆಡ್ ನರ್ವ್ ಒಳಗಡೆ ಏನಿರುತ್ತೆ, ವೈಟ್ ಕಲರ್ಡ್ ಏರಿಯಾ ಇರುತ್ತೆ. ಓಕೆ ನೋಡಿ, ವೈಟ್ ಕಲರ್ಡ್ ಏರಿಯಾ ಇರುತ್ತೆ. ಫಾರ್ಮ್ಡ್ myelinated sheet around the axon. White colored area formed around the myelinated nerve fiber is called white matter. Then gap between the two adjacent myelin sheet, it is called nodes of Reinwer. ಓಕೆ, ಇಲ್ಲಿದೆ ನೋಡಿ, ಇದನ್ನ ನೋಡ್ಸ್ ಆಫ್ ರೀನ್ವರ್ ಅಂತ ಹೇಳ್ತಾರೆ. ದ ಗ್ಯಾಪ್ಸ್ ಬಿಟ್ವೀನ್ ಟು ಅಡ್ಜಸೆಂಟ್ ಮೈಲಿನ್ ಶೀಟ್. ನೋಡಿ, ಇದೊಂದು ಯೆಲ್ಲೋ ಕಲರ್ ಇದೆಯಲ್ಲ, ಇದೊಂದು ಮೈಲಿನ್ ಶೀಟ್, ಇದೊಂದು ಮೈಲಿನ್ ಶೀಟ್. ಅದ್ರ ಮಧ್ಯೆ ಇರೋ ಬ್ಲೂ ಕಲರ್ ಶೀಟ್ನ ಏನಂತಾರೆ, ನೋಡ್ಸ್ ಆಫ್ ರೀನ್ವರ್ ಅಂತ ಹೇಳ್ತಾರೆ. ದ ಗ್ಯಾಪ್ಸ್ ಬಿಟ್ವೀನ್ ದ ಟು ಅಡ್ಜಸೆಂಟ್ ಮೈಲಿನ್ ಶೀಟ್ ಆರ್ ಕಾಲ್ಡ್ ನೋಡ್ಸ್ ಆಫ್ ರೀನ್ವರ್. ಓಕೆ, then white colored area formed of myelinated nerve are called white matter. Okay, then non-myelinated axon. Non-myelinated, it is a Schwann cells present but no myelin sheet. ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ, ಇದರಲ್ಲಾದ್ರೇನು ನೋಡಿ, ಯೆಲ್ಲೋ ಕಲರ್ ಮೈಲಿನ್ ಶೀಟ್ ಇರುತ್ತೆ, ಪ್ರೋಟೀನ್ ಶೀಟ್ಸ್ ಇರುತ್ತೆ. ಬಟ್ ಇದರೊಳಗಡೆ ಅದಿದೆಯಾ, ಕಂಪ್ಲೀಟಾಗಿ ಆಬ್ಸೆಂಟ್ ಆಗಿರುತ್ತೆ. ಓಕೆ, ದ ನರ್ವ್, ಇಟ್ ಈಸ್ ದ ನರ್ವ್ ಫೈಬರ್ ಡಸ್ ನಾಟ್ ಹ್ಯಾವ್ ಮೈಲಿನ್ ಶೀಟ್ ಅರೌಂಡ್ ದ ಆಕ್ಸಾನ್. ಕಂಪ್ಲೀಟಾಗಿ ಆಕ್ಸಾನ್ ಸುತ್ತ ಏನು ಮೈಲಿನ್ ಶೀಟ್ ಏನಾಗಿರುತ್ತೆ, ಆಬ್ಸೆಂಟ್ ಆಗಿರುತ್ತೆ. ಓಕೆ, ಇದರಲ್ಲಿ ಈ ಥರ ಮೈಲಿನ್ ಶೀಟ್ ಆಬ್ಸೆಂಟ್ ಆಗಿರುತ್ತೆ. ಬಟ್ ಮೈಲಿನೇಟೆಡ್ ಆಕ್ಸಾನಲ್ಲಿ ಪ್ರೆಸೆಂಟ್ ಇರುತ್ತೆ, ನಾನ್ ಮೈಲಿನೇಟೆಡ್ ಆಕ್ಸಾನಲ್ಲಿ ಆಬ್ಸೆಂಟ್ ಇರುತ್ತೆ. ಓಕೆ, ದ ನರ್ವ್ ಫೈಬರ್ which does not have myelin sheet around the axon, it is commonly found in autonomous and somatic nervous system. ಇದು ಎಲ್ಲಿ ಸಿಗುತ್ತೆ ಅಂದರೆ, ಎಲ್ಲಿರುತ್ತೆ ಅಂದರೆ, ಇಟ್ ಈಸ್ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮಲ್ಲಿ ಯಾವುದಿರುತ್ತೆ, ನಾನ್ ಮೈಲಿನೇಟೆಡ್ ಆಕ್ಸಾನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಓಕೆ, then the grey colored area without myelin sheet are called grey matter. ಅದರಲ್ಲೇನಿತ್ತು, ವೈಟ್ ಮ್ಯಾಟರ್ ಇದ್ದರೆ ಇದರಲ್ಲಿ ಗ್ರೇ ಮ್ಯಾಟರ್ ವಿತೌಟ್ myelin sheet. ಓಕೆ, then it is found in autonomous and somatic neural system. This is the types of neurons and axons and types of neurons on the basis of dendrons and axons. It is like multipolar and bipolar and unipolar. And it is the types of axons like presence of myelinated sheet, hence it is called myelinated axon, and absence of myelin sheet, it is called non-myelinated axons. Okay, this is very very important. Students, next very important concept is synaptic transmission of impulse. Okay, synaptic nothing but it is the parts of nerves. Okay, ಆರ್ ನ್ಯೂರಾನ್ಸ್. ಓಕೆ, ಈ ಸಿನಾಪ್ಟಿಕ್ಕಿಂದ ಒಂದು ನ್ಯೂರಾನ್ಸು ಮತ್ತು ಇನ್ನೊಂದು ನ್ಯೂರಾನ್ಸ್ಗೆ ಸಿಗ್ನಲ್ನ ಹೇಗೆ ಟ್ರಾನ್ಸ್ಮಿಟ್ ಮಾಡುತ್ತೆ ಅನ್ನೋದೇ ಸಿನಾಪ್ಟಿಕ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಯು ಟೇಕ್ ಒನ್ ನರ್ವ್. ಇವಾಗ ಒಂದು ನರ್ವು ಇರುತ್ತೆ, ನ್ಯೂರಾನ್ಸ್ ಇರುತ್ತೆ ನೋಡಿ, ಈ ಥರ ಒಂದು ನ್ಯೂರಾನ್ಸ್ ರಫ್ ಸ್ಕೆಚ್ ಆಗ್ತಾಯಿದ್ದೀನಿ. ಈ ಥರ ಒಂದು ನ್ಯೂರಾನ್ಸ್ ಇರುತ್ತೆ. ಓಕೆ, ಇದೆಲ್ಲ ಮೈಲಿನೇಟೆಡ್ ಶೀಟ್ ಇರುತ್ತೆ. ಈ ನ್ಯೂರಾನ್ಸ್ ಇಲ್ಲೇನೋ ಸಿನಾಪ್ಟಿಕ್ ನೋಬ್ಸ್ ಇರುತ್ತೆ ಫೈನಲ್ ಎಂಡಲ್ಲಿ. ಒಂದು ನ್ಯೂರಾನ್ಸ್ ಇನ್ನೊಂದು ನ್ಯೂರಾನ್ಸ್ಗೇನೋ ಈ ಡೆಂಡ್ರೈಟ್ಸಿಂದ ಇನ್ನೊಂದು ನ್ಯೂರಾನ್ಸ್ ಕನೆಕ್ಟೆಡ್ ಆಗಿರುತ್ತೆ.
ಓಕೆ, ಒಂದು ನ್ಯೂರಾನ್ಸಿಂದ ಇನ್ನೊಂದು ನ್ಯೂರಾನ್ಸ್ಗೆ ಸಿಗ್ನಲ್ ಆರ್ ಎನಿ ಇನ್ಫಾರ್ಮೇಷನ್ನ ಪಾಸ್ ಮಾಡೋ ಪ್ರೋಸೆಸ್ನೇ ನಾವು ಸಿನಾಪ್ಟಿಕ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಅಂತ ಹೇಳ್ತಾರೆ. ಇಂಪಲ್ಸ್ ಅಂದರೆ ಏನಿಲ್ಲ, ಸಕ್ಕ ಸಿಂಪಲ್. ಇಂಪಲ್ಸ್ ನಥಿಂಗ್ ಬಟ್ ದ ಸಿಗ್ನಲ್ ದಟ್ ಟ್ರಾವೆಲ್ಸ್ ಅಲಾಂಗ್ ದ ಲೆಂತ್ ಆಫ್ ದ ನರ್ವ್ ಫೈಬರ್ ಆ್ಯಂಡ್ ಎಂಡ್ಸ್ ಇನ್ ದ ರಿಲೀಸ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್. ಇವಾಗ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಸ್ಗೆ ಹೋಗಬೇಕಾದ್ರೆ ಕೆಲವೊಂದು ಕೆಮಿಕಲ್ಸ್ನ ಸೆಕ್ರೀಟ್ ಮಾಡುತ್ತೆ. ಆ ಕೆಮಿಕಲ್ಸ್ ಯಾವುದು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ, ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್, ಫಸ್ಟ್ ನ್ಯೂರೋ ಟ್ರಾನ್ಸ್ಮಿಟರ್ ಯಾವುದು ಅಂದರೆ ACH, ಅಸಿಟೈಲ್ ಕೊಲೈನ್ ಇಸ್ ದ ಫಸ್ಟ್ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ, ಈ ಥರ ಅಸಿಟೈಲ್ ಕೊಲೈನು ಮತ್ತು ಕ್ಯಾಲ್ಶಿಯಂ ಈ ಥರ ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ನ ಒಂದು ನ್ಯೂರಾನ್ಸಿಂದ ಇನ್ನೊಂದು ನ್ಯೂರಾನ್ಸ್ಗೆ ಸಿಗ್ನಲ್ನ ಪಾಸ್ ಮಾಡುತ್ತೆ. ಅದನ್ನು ನಾವು ಸಿನಾಪ್ಟಿಕ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ಏನಿಲ್ಲ, ದ ನರ್ವ್ ಇಂಪಲ್ಸ್ ಆಲ್ಸೋ ಕಾಲ್ಡ್ ಆಸ್ ಇಟ್ ಈಸ್ the information is transmitted along the neurons and throughout the neurons system. Okay, in this neuron synaptic transmission of impulse ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಸಿನಾಪ್ಸಿಸ್. ಓಕೆ, ನೀವು ಈ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಕಂಪ್ಲೀಟ್ ಒಂದು ನ್ಯೂರಾನ್ ಆಫ್ ಡೆಂಡ್ರೈಟ್ಸ್. ಓಕೆ, ಇದು ಕಂಪ್ಲೀಟಾಗಿ ಡೆಂಡ್ರೈಟ್ಸ್ ಇರ್ಬೋದು. ಆ್ಯಂಡ್ ಇದು ಈ ಎಲ್ಲೋ ಇರೋ ಸ್ಟ್ರಕ್ಚರ್ ಏನು, ಇನ್ನೊಂದು ನ್ಯೂರಾನ್ಸ್ಗಳು. ಓಕೆ, ಒಂದು ಡೆಂಡ್ರೈಟ್ಸಿಂದ ಇನ್ನೊಂದು ನ್ಯೂರಾನ್ಸ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಈ ಜಂಕ್ಷನ್ ಒನ್ ನ್ಯೂರಾನ್ಸ್ ಇಸ್ ಕನೆಕ್ಟೆಡ್ ಟು ಅನದರ್ ನ್ಯೂರಾನ್ಸ್, ನಥಿಂಗ್ ಬಟ್ ಇಟ್ ಈಸ್ ಸಿನಾಪ್ಸ್ ಅಂತ ಕರೀತಾರೆ. ಸಿನಾಪ್ಸ್ ಇಲ್ಲಿದೆ ನೋಡಿ, ಇದು ಒಂದು ನ್ಯೂರಾನ್ಸ್ದು ಡೆಂಡ್ರೈಟ್ಸು, ಮತ್ತು ಇದು ಇನ್ನೊಂದು ಅನದರ್ ನ್ಯೂರಾನ್ಸು. ಈ ಎರಡು ಕನೆಕ್ಟ್ ಮಾಡಿರೋ ಜಂಕ್ಷನ್ ಯಾವುದು ಅಂದರೆ ಸಿನಾಪ್ಸ್ ಅಂತ ಹೇಳ್ತಾರೆ. ಓಕೆ, ಇಯರ್ ಸಿನಾಪ್ಸ್ ಇಸ್ ದ ಫಂಕ್ಷನಲ್ ಆ್ಯಂಡ್ ಜಂಕ್ಷನ್ ಬಿಟ್ವೀನ್ ದ ಟ್ಯೂ ನ್ಯೂರಾನ್ಸ್. ಒಂದು ನ್ಯೂರಾನ್ಸ್ ಇನ್ನೊಂದು ನ್ಯೂರಾನ್ಸ್ ಕನೆಕ್ಟ್ ಆಗಿರೋ ಜಂಕ್ಷನ್ನ ಏನಂತ ಕರೀತಾರೆ ಅಂದರೆ ಸಿನಾಪ್ಸ್. ಓಕೆ, ಇಯರ್ ಇನ್ ದಿಸ್ ಸಿನಾಪ್ಸ್ ಇಸ್ ಡಿವೈಡ್ ಇಂಟು ಟೂ ಟೈಪ್ಸ್, ಎಲೆಕ್ಟ್ರಿಕ್ ಸಿನಾಪ್ಸ್ ಆ್ಯಂಡ್ ಕೆಮಿಕಲ್ ಸಿನಾಪ್ಸ್. ಓಕೆ, ದೆನ್ let's we move on to electric synapse. Okay, in this the membrane of pre and post synaptic neurons are in the close proximity. ಇದರಲ್ಲಿ ಏನಿರುತ್ತೆ, ಇವಾಗ ಪ್ರೀ ಆ್ಯಂಡ್ ಪೋಸ್ಟ್ ಸಿನಾಪ್ಟಿಕ್ ಏನಿರುತ್ತೆ, ಕ್ಲೋಸ್ ಪ್ರಾಕ್ಸಿಮಿಟಿ ಇರುತ್ತೆ. ಓಕೆ, ಇದು ಪ್ರೀ ಸಿನಾಪ್ಟಿಕ್ ಆ್ಯಂಡ್ ಇಟ್ ಈಸ್ ಪೋಸ್ಟ್ ಸಿನಾಪ್ಟಿಕ್. ಓಕೆ, ಇದರಲ್ಲಿ ಏನಾಗಿರುತ್ತೆ, ಕಂಪ್ಲೀಟಾಗಿ ಕ್ಲೋಸ್ ಅಂದರೆ ಕಂಪ್ಲೀಟಾಗಿ ಅಟ್ಯಾಚ್ ಆಗಿರುತ್ತೆ, ಕ್ಲೋಸ್ ಪ್ರಾಕ್ಸಿಮಿಟಿ. ಸೊ ಇಂಪಲ್ಸ್ ಟ್ರಾನ್ಸ್ಮಿಷನ್ ಈಸ್ ಸಿಮಿಲರ್ ಟು ದ ಟ್ರಾನ್ಸ್ಮಿಷನ್ ಅಲಾಂಗ್ ದ ಆಕ್ಸಾನ್ಗೆ ಇನ್ಫಾರ್ಮೇಷನ್ ಆರ್ ಸಿಗ್ನಲು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ದ ಇಂಪಲ್ಸ್ ಟ್ರಾನ್ಸ್ಮಿಷನ್ ಈಸ್ ಫಾಸ್ಟರ್ ದ್ಯಾನ್ ದ ಕೆಮಿಕಲ್ ಸಿನಾಪ್ಸ್. ಇದರಲ್ಲಿ ನಾವು ಫಸ್ಟೇ ಹೇಳಿದ್ದೀವಿ, ಈ ಟ್ರಾನ್ಸ್ಮಿಷನ್ ಆಫ್ ಸಿನಾಪ್ಸಿಸಲ್ಲಿ ಟೂ ಟೈಪ್ಸ್, ಎಲೆಕ್ಟ್ರಿಕಲ್ ಸಿನಾಪ್ಸಿಸ್ ಆ್ಯಂಡ್ ಕೆಮಿಕಲ್ ಸಿನಾಪ್ಸಿಸ್. Compared to chemical synapses, this electric synapses is the faster. ಓಕೆ, ಕಂಪ್ಲೀಟಾಗಿ ಈ ಎಲೆಕ್ಟ್ರಿಕ್ ಸಿನಾಪ್ಸಿಸ್ ಏನಾಗಿರುತ್ತೆ, ಫಾಸ್ಟಾಗಿ ನ್ಯೂರೋ ಟ್ರಾನ್ಸ್ಮಿಟರ್ ಆರ್ ಕೆಮಿಕಲ್ಸ್ ಆರ್ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡುತ್ತೆ. ದ ಇಂಪಲ್ಸ್ ಟ್ರಾನ್ಸ್ಮಿಷನ್ ಈಸ್ ಫಾಸ್ಟರ್ ದ್ಯಾನ್ ದ ಕೆಮಿಕಲ್ ಸಿನಾಪ್ಸ್. ಓಕೆ, ದ ಎಲೆಕ್ಟ್ರಿಕ್ ಸಿನಾಪ್ಸ್ ಆರ್ ದ ವೆರಿ ರೇರ್ ಇನ್ ಹ್ಯೂಮನ್ ಸಿಸ್ಟಮ್. ಓಕೆ, ಒಂದು ಕಂಪ್ಲೀಟ್ ಹ್ಯೂಮನ್ ಸಿಸ್ಟಮಲ್ಲಿ ಈ ಎಲೆಕ್ಟ್ರಿಕ್ ಸಿನಾಪ್ಸಿಸ್ ಏನಾಗಿರುತ್ತೆ, ರೇರ್ ಆಗಿರುತ್ತೆ. ಕೆಲವೊಬ್ಬರಲ್ಲಿ ಮಾತ್ರ ಇರುತ್ತೆ. ದ ಎಲೆಕ್ಟ್ರಿಕ್ ಸಿನಾಪ್ಸ್ ಆರ್ ದ ವೆರಿ ರೇರ್ ಇನ್ ಹ್ಯೂಮನ್ ಸಿಸ್ಟಮ್. ಓಕೆ, ಇದರಲ್ಲೇ ನೋಡಿ, ಫಾರ್ ಎಕ್ಸಾಂಪಲ್ ಇದು ಸಿನಾಪ್ಟಿಕ್ ದ ಗ್ಯಾಪ್ ಜಂಕ್ಷನ್ ಅಂತ ಹೇಳ್ತಾರೆ. ಇವಾಗ ಒಂದು ನ್ಯೂರಾನ್ಸು ಅನದರ್ ನ್ಯೂರಾನ್ಸು ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ಸ್ ಅಂತ ಹೇಳ್ತಾರೆ. ಇದು ಪ್ರೀ ಸಿನಾಪ್ಟಿಕ್ ನ್ಯೂರಾನ್ಸ್ ಅಂದರೆ ನೋಡಿ, ಇದು ಪೋಸ್ಟ್ ಸಿನಾಪ್ಟಿಕ್ ಅನದರ್ ಟೈಪ್ ಆಫ್ ನ್ಯೂರಾನ್ಸು. ಓಕೆ, ಇಲ್ಲಿಂದ ಏನು ಮಾಡುತ್ತೆ, ಸಮ್ ನ್ಯೂರೋ ಟ್ರಾನ್ಸ್ಮಿಟರ್ನ ಸೆಕ್ರಿಟ್ ಮಾಡುತ್ತೆ. ಓಕೆ, ಅದರೊಳಗೆ ಪ್ರೀ ಸಿನಾಪ್ಟಿಕ್ ಒಳಗಡೆ ನಾನು ಫಸ್ಟೇ ಹೇಳಿದ್ದಂಗೆ ಈ ನ್ಯೂರಾನ್ಸಲ್ಲಿ ಏನೇನಿರುತ್ತೆ, ಇಟ್ ಕಂಟೈನ್ಸ್ ಸಮ್ ಆರ್ಗನಲ್ಸ್, ಸೆಲ್ ಆರ್ಗನಲ್ಸ್ ಲೈಕ್ ಇಟ್ ಈಸ್ ಮೈಟೋಕಾಂಡ್ರಿಯಾ. ಓಕೆ, ಆ್ಯಂಡ್ ಸೈಟೋಪ್ಲಾಸಮ್ ಆ್ಯಂಡ್ ಮೈಕ್ರೋಟ್ಯೂಬ್ಯೂಲ್ಸ್ ಆ್ಯಂಡ್ ಇವೆಲ್ಲ ಇರುತ್ತೆ. ಓಕೆ, ಇದರಿಂದ ಈ ಪ್ರೀ ಸಿನಾಪ್ಟಿಕ್ಕಿಂದ ಪೋಸ್ಟ್ ಸಿನಾಪ್ಟಿಕ್ಗೆ ಕೆಲವೊಂದು ಸಿಗ್ನಲ್ನ ಆರ್ ನ್ಯೂರೋ ಟ್ರಾನ್ಸ್ಮಿಟರ್ನ ಪಾಸ್ ಮಾಡುತ್ತೆ. ಓಕೆ, ದೆನ್ ದಿಸ್ ಎಲೆಕ್ಟ್ರಿಕ್ ಸಿನಾಪ್ಸ್ ಆರ್ ವೆರಿ ರೇರ್ ಇನ್ ಹ್ಯೂಮನ್ ಸಿಸ್ಟಮ್. ಆ್ಯಂಡ್ ನೆಕ್ಸ್ಟ್ ಕೆಮಿಕಲ್ ಸಿನಾಪ್ಸ್. Chemical synapse, in this there is a fluid filled space, nothing but it is a synaptic cleft. ಇದರಲ್ಲಿ ಏನಿರುತ್ತೆ, ವೆರಿ ಇಂಪಾರ್ಟೆಂಟ್, ಸಿನಾಪ್ಟಿಕ್ ಕ್ಲೆಫ್ಟ್ ಇರುತ್ತೆ. ಓಕೆ, ದಿಸ್ ಈಸ್ ಸಿನಾಪ್ಟಿಕ್ ಕ್ಲೆಫ್ಟ್. ಸಿನಾಪ್ಟಿಕ್ ಕ್ಲೆಫ್ಟ್ ಏನು ಮಾಡುತ್ತೆ, ಎಲ್ಲಿರುತ್ತೆ, there is a fluid filled space, synaptic cleft between the presynaptic neurons and postsynaptic neurons. Presynaptic ಇವಾಗ
ಪ್ರೀ ಸಿನಾಪ್ಟಿಕ್ ನ್ಯೂರಾನ್ಸ್ ಹಿಂಗಿದ್ರೆ ಆ್ಯಂಡ್ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ಸ್ ಇದ್ರ ಮಧ್ಯೆ ಜಂಕ್ಷನ್ ಆ್ಯಂಡ್ ಸ್ಪೇಸ್ ಇರೋದನ್ನ ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಹೇಳ್ತಾರೆ. ಓಕೆ, ದ ಪ್ರೀ ಸಿನಾಪ್ಟಿಕ್ ರೀಜನ್ ಹ್ಯಾವ್ ಎ ಸ್ವೆಲ್ಲಿಂಗ್ ಕಾಲ್ಡ್ ಸಿನಾಪ್ಟಿಕ್ ನೋಬ್ ಆರ್ ಆಲ್ಸೋ ಕಾಲ್ಡ್ ಆಸ್ ಬಟನ್ಸ್. ದೇ ಕಂಟೈನ್ ಸಿನಾಪ್ಟಿಕ್ ವೆಸಿಕಲ್ಸ್ ಫಿಲ್ಡ್ ವಿತ್ ಅ ನ್ಯೂರೋ ಟ್ರಾನ್ಸ್ಮಿಟರ್. ಈ ಸಿನಾಪ್ಟಿಕ್ ವೆಸಿಕಲ್ಸ್ ಒಳಗಡೆ ನೋಡಿ ಇವೆಲ್ಲ ಸಿನಾಪ್ಟಿಕ್ ವೆಸಿಕಲ್ಸ್, ಈ ವೈಟ್ ಕಲರ್ ಸ್ಟ್ರಕ್ಚರ್ ಇರೋದೆಲ್ಲ ಸಿನಾಪ್ಟಿಕ್ ವೆಸಿಕಲ್ಸ್ ಅಂತ ಹೇಳ್ತಾರೆ. ಅದರೊಳಗಡೆ ಏನಿರುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ ಇರುತ್ತೆ. ನ್ಯೂರೋ ಟ್ರಾನ್ಸ್ಮಿಟರ್ ಎಕ್ಸಾಂಪಲ್ ಯಾವುದು ಅಂದರೆ ಅಸಿಟೈಲ್ ಕೊಲೈನ್ ಆ್ಯಂಡ್ ಆರ್ ಅಡ್ರಿನಲಿನ್. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ದ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ, ದ ಪ್ರೀ ಸಿನಾಪ್ಟಿಕ್ ರೀಜನ್ ಹ್ಯಾವ್ ಎ ಸ್ವೆಲ್ಲಿಂಗ್ ಕಾಲ್ಡ್ ಸಿನಾಪ್ಟಿಕ್ ನೋಬ್ ಬಟನ್ಸ್ ಇರುತ್ತೆ ಆ್ಯಂಡ್ ದೇ ಕಂಟೆ ಈ ಸಿನಾಪ್ಟಿಕ್ ನೋಬ್ ಒಳಗಡೆ ಏನಿರುತ್ತೆ ಸಿನಾಪ್ಟಿಕ್ ವೆಸಿಕಲ್ಸ್ ಇರುತ್ತೆ. ಈ ಸಿನಾಪ್ಟಿಕ್ ವೆಸಿಕಲ್ಸ್ ಒಳಗಡೆ ಏನಿರುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರುತ್ತೆ. ಅರ್ಥ ಆಗಿದೆಯಾ? ಇದೆಲ್ಲ ಎಲ್ಲಿರುತ್ತೆ ಪ್ರೀ ಸಿನಾಪ್ಟಿಕ್ ರೀಜನಲ್ಲಿ ಇರುತ್ತೆ. ಈ ಪ್ರೀ ಸಿನಾಪ್ಟಿಕ್ಕಿಂದ ಪೋಸ್ಟ್ ಸಿನಾಪ್ಟಿಕ್ ರೀಜನಲ್ಲಿ ಏನು ಸಿಗ್ನಲ್ ಆರ್ ನ್ಯೂರೋ ಟ್ರಾನ್ಸ್ಮಿಟರ್ನ ಪಾಸ್ ಮಾಡುತ್ತೆ. ಓಕೆ, ದೆನ್ ದಿಸ್ ಈಸ್ ದ ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಎಲೆಕ್ಟ್ರಿಕ್ ಸಿನಾಪ್ಸ್ ಆ್ಯಂಡ್ ಕೆಮಿಕಲ್ ಸಿನಾಪ್ಸಿಸ್. ಓಕೆ, ಫೈನಲ್ ಆಗಿ ಇನ್ ಕೆಮಿಕಲ್ ಸಿನಾಪ್ಸಿಸಲ್ಲಿ ಒಂದು ಕಂಪ್ಲೀಟ್ ಆ್ಯಕ್ಷನ್ ಪೊಟೆನ್ಷಿಯಲ್ ಯಾವ ಥರ ಜನ್ರೇಟ್ ಆಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ದ ಇಂಪಲ್ಸ್ ರೀಚಸ್ ದ ಆಕ್ಸಾನ್ ಟರ್ಮಿನಲ್. ಕಂಪ್ಲೀಟಾಗಿ ಒಂದು ಆಕ್ಸಾನ್ ಟರ್ಮಿನಲ್ಗೆ ಇಂಪಲ್ಸ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಫರ್ ಆಗುತ್ತೆ, ರೀಚ್ ಆಗುತ್ತೆ. ಆ್ಯಂಡ್ ದ ಸಿನಾಪ್ಟಿಕ್ ವೆಸಿಕಲ್ಸ್ ಬೈಂಡ್ಸ್ ಆನ್ ದ ಪ್ಲಾಸ್ಮಾ ಮೆಂಬ್ರೇನ್. ಈ ಸಿನಾಪ್ಟಿಕ್ ವೆಸಿಕಲ್ಸ್ ಎಲ್ಲಿರುತ್ತೆ ಈ ಪ್ಲಾಸ್ಮಾ ಮೆಂಬ್ರೇನಲ್ಲೆಲ್ಲ ಸಿನಾಪ್ಟಿಕ್ ವೆಸಿಕಲ್ಸ್ ಇರುತ್ತೆ. ಓಕೆ, ದೆನ್ these synaptic vesicles binds on the plasma membrane and then these synaptic vesicles after release of neurotransmitter. ಓಕೆ, ಈ ಥರ ಈ ಸ್ಪೆರಿಕಲ್ ಸ್ಟ್ರಕ್ಚರ್ ಇರೋದೆಲ್ಲ ಸಿನಾಪ್ಟಿಕ್ ವೆಸಿಕಲ್ಸ್. ಈ ಸಿನಾಪ್ಟಿಕ್ ವೆಸಿಕಲ್ಸ್ ರಿಲೀಸಸ್ ದ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ, ನೋಡಿ ದಿಸ್ ಇಸ್ ದ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಮಾಡುತ್ತೆ. ನೋಡಿ ಈ ಥರ ಗ್ರೀನ್ ಕಲರ್ ಡಾಟ್ ಲೈಕ್ ಸ್ಟ್ರಕ್ಚರ್ ಎಲ್ಲ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ, ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಮಾಡೋದು ಯಾರು ಈ ಸಿನಾಪ್ಟಿಕ್ ವೆಸಿಕಲ್ಸ್. This synaptic vesicles is release the neurotransmitter, then it is diffuse across the synaptic cleft. Okay, complete ಆಗಿ synaptic cleft ಒಳಗಡೆ ಡಿಫ್ಯೂಸ್ ಆಗುತ್ತೆ and combine with the receptor on the post synaptic membrane. ಓಕೆ, and post synaptically ಏನಿರುತ್ತೆ ಸಿನಾಪ್ಟಿಕ್ ಏನು ರೆಸೆಪ್ಟರ್ಸ್ ಇರುತ್ತೆ. ಈ ರೆಸೆಪ್ಟರ್ ಒಳಗಡೆ ಕಂಬೈಂಡ್ ಆಗುತ್ತೆ. ಓಕೆ, ಕಂಬೈನ್ ವಿತ್ ದ ರೆಸೆಪ್ಟರ್ ಆನ್ ದ ಪೋಸ್ಟ್ ಸಿನಾಪ್ಟಿಕ್ ಕಂಬೈನ್ಸ್ membranes and opening of the ions channel allowing the entry of ions. ಕಂಪ್ಲೀಟ್ ಆಗಿ ಅವಾಗ ಏನಾಗುತ್ತೆ ಪ್ರೀ ಇಂದ ಪೋಸ್ಟ್ಗೆ ಅಯಾನ್ಸ್ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಫೈನಲಿ ಜನರೇಟ್ಸ್ ದ ಆ್ಯಕ್ಷನ್ ಪೊಟೆನ್ಷಿಯಲ್. ಕಂಪ್ಲೀಟಾಗಿ ಒಂದು ಆ್ಯಕ್ಷನ್ ಪೊಟೆನ್ಷಿಯಲ್ ಆ್ಯಂಡ್ ಸಿಗ್ನಲ್ ಏನಾದರೂ ಕಂಪ್ಲೀಟಾಗಿ ರಿಸೀವ್ ಆಗುತ್ತೆ. ಅಂದರೆ ಪ್ರೀ ನ್ಯೂರಾನ್ಸಿಂದ ಪೋಸ್ಟ್ ನ್ಯೂರಾನ್ಸ್ಗೆ ಏನಾಗುತ್ತೆ ಕಂಪ್ಲೀಟಾಗಿ ಸಿಗ್ನಲ್ಲು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ದಿಸ್ ಈಸ್ ದ ಸಿನಾಪ್ಟಿಕ್ ಟ್ರಾನ್ಸ್ಮಿಷನ್ ಆಫ್ ದ impulse. Okay, students, next we move on to very important concept, nothing but human neural system. Okay, human neural system consisting of brain and spinal cord. Okay, then this is the classification of or division of human neural system. Under this human neural system consisting of two types, central nervous system and peripheral nervous system, CNS and PNS. Okay, then central nervous system includes brain and spinal cord and peripheral nervous system or PNS includes somatic neural system and autonomic neural system. This is the division of the human neural system. ಇಷ್ಟು ಏನಾಗಿರುತ್ತೆ ಕಂಪ್ಲೀಟ್ ಒಂದು ಹ್ಯೂಮನ್ ನ್ಯೂರಲ್ ಸಿಸ್ಟಮಲ್ಲಿ ಅರೇಂಜ್ ಆಗಿರುತ್ತೆ. ಓಕೆ, then let's me move on to brain. Okay, brain is the most important organ of complete command and control of whole neural system of the body. Okay, whole controlling organ ಯಾವುದು ಅಂದರೆ ಈ brain. Okay, then it is this brain is protected by bony structure, nothing but it is a cranium. Okay, cranium or cranial cavity. Okay, then this brain is protected in cranial cavity and it has 3-layered connective tissue membrane, nothing but it is cranial meninges. Okay, this complete brain is covered by tissue membrane, nothing but it is a cranial meninges.
The three layers of the meninges, nothing but it is a outer dura meter and middle arachnoid and inner pia meter. Okay, ಒಂದು ಕಂಪ್ಲೀಟ್ ಕ್ರೇನಿಯಂ ಮೆನಿಂಜಸ್ ಅಂದರೆ ಪ್ರೊಟೆಕ್ಟಿವ್ ಲೇಯರ್ನ ತಗೊಂಡ್ರೆ ಔಟರ್ ಲೇಯರ್ ಯಾವುದರಿಂದ ಆಗಿರುತ್ತೆ, ಡ್ಯೂರಾ ಮೀಟರ್. ಔಟರ್ ಲೇಯರ್ ಯಾವುದು, ಡ್ಯೂರಾ ಮೀಟರ್. ಆ್ಯಂಡ್ ಮಿಡಲ್ ಲೇಯರ್ ಯಾವುದು, ಅರಕೆನಾಯ್ಡ್ ಮೀಟರ್. ಆ್ಯಂಡ್ ಇನ್ನರ್ ಲೇಯರ್ ಪಿಯಾ ಮೀಟರ್. ಓಕೆ, ಕಂಪ್ಲೀಟಾಗಿ ನೀವು ಇದರಲ್ಲಿ ಬ್ರೈನ್ ಒಳಗಡೆ ನೋಡಿದ್ರೆ ಅರ್ಥ ಆಗುತ್ತೆ ನೋಡಿ. ಔಟರ್ ಡ್ಯೂರಾ ಮೀಟರ್, ಇನ್ನರ್ ಮಿಡಲ್ ಅರಕೆನಾಯ್ಡ್ ಆ್ಯಂಡ್ ಇನ್ನರ್ ಪಿಯಾ ಮೀಟರ್. ಓಕೆ, ಇದು ಏನು ಕಂಪ್ಲೀಟ್ ಡಿವಿಷನ್ ಆರ್ ಲೇಯರ್ ಆಫ್ ದ cranium meninges. Okay, then the subarachnoid space. What do you mean by subarachnoid space? Subarachnoid space, nothing but it is a space between the pia meter and arachnoid meter is filled with the cerebrospinal fluid. Cerebrospinal fluid. Okay, the ventricle of the brain are also filled with the CSF. CSF, nothing but it is a cerebrospinal fluid. Okay, then this is the parts of brain. Brain is divided into three form, nothing but forebrain, midbrain and hindbrain. Okay, forebrain is also called as proencephalon and midbrain is also called as mesencephalon and hindbrain is also called as rhomboencephalon. Okay, this is the structure of, very important structure of brain. Okay, brain includes forebrain contains cerebrum, thalamus and hypothalamus. And midbrain, this is the part of midbrain. And hindbrain includes pons, medulla oblongata and cerebellum. Okay, this is the parts of brain: forebrain, midbrain and hindbrain. We move on to first part of the brain, nothing but it is forebrain. Okay, forebrain is also called as proencephalon. Forebrain, it is the anterior part of the brain. Okay, ಒಂದು ಕಂಪ್ಲೀಟ್ ಬ್ರೈನ್ ಅಂತ ತಗೊಂಡ್ರೆ ಆಂಟೀರಿಯರ್ ರೀಜನ್ ಅಲ್ಲಿ ಯಾವ ಪಾರ್ಟ್ ಇರುತ್ತೆ, forebrain ಇರುತ್ತೆ. ಓಕೆ, forebrain, it is the anterior part of the brain. This forebrain consisting of cerebrum, diencephalon. This under the diencephalon, nothing but it is a thalamus and hypothalamus. Okay, this is the structure of the forebrain. Then this forebrain is the largest part of the brain. Okay, forebrain largest part of the brain, nothing but it is cerebrum. Cerebrum is the largest part of the brain. It has two cerebral hemisphere held together by tract of nerve fiber, corpus callosum. ಓಕೆ, ಒಂದು ಬ್ರೈನ್ ಯಾವ ಥರ ಇರುತ್ತೆ, ಹಿಂಗಿದ್ರೆ ಇನ್ನೊಂದು ಈ ಥರ ಬ್ರೈನ್ ಇರುತ್ತೆ. ಈ ಎರಡು ಕವರ್ಡ್ ಆಗಿರುತ್ತೆ. ಓಕೆ, ಒಂದು ಹೆಮಿಸ್ಪಿಯರ್ ಸೆರೆಬ್ರಲ್ ಹೆಮಿಸ್ಪಿಯರ್ ಆ್ಯಂಡ್ ಅನದರ್ ಸೆರೆಬ್ರಲ್ ಹೆಮಿಸ್ಪಿಯರ್. ಓಕೆ, ಇಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಒಳಗಡೆ ಕಂಪ್ಲೀಟಾಗಿ ಲಾರ್ಜ್ ಅಂದರೆ ಜಾಸ್ತಿ ಅಮೌಂಟಲ್ಲಿ ಇರೋದು ಯಾವುದು ಅಂದರೆ ಈ ಸೆರೆಬ್ರಮ್. ಓಕೆ, ದೆನ್ ಇಟ್ ಹ್ಯಾಸ್ ಎ ಟೂ ಸೆರೆಬ್ರಲ್ ಹೆಮಿಸ್ಪಿಯರ್. ನೋಡಿ, ಇದು ರೈಟ್ ಹೆಮಿಸ್ಪಿಯರ್ ಆ್ಯಂಡ್ ಇಟ್ ಈಸ್ ಲೆಫ್ಟ್ ಹೆಮಿಸ್ಪಿಯರ್. ಓಕೆ, ಈ ಎರಡು ಹೆಮಿಸ್ಪಿಯರ್ನ ಕನೆಕ್ಟ್ ಮಾಡಿರೋದು, ಹೋಲ್ಡ್ ಮಾಡ್ಕೊಂಡಿರೋದು ಯಾರು ಅಂದರೆ ಈ ಕಾರ್ಪಸ್ ಕೊಲಾಸಮ್, ಇವನ್ನೇ ಕೇಳೋದು. ಓಕೆ, ದೆನ್ forebrain cerebrum, the outer part of the cerebrum is called the cerebral cortex. ಕಂಪ್ಲೀಟ್ ಆಗಿ ಒಂದು ಸೆರೆಬ್ರಮ್ ಅಂತ ನೀವು ತಗೊಂಡ್ರೆ ಆ ಸೆರೆಬ್ರಮ್ ಅಲ್ಲಿ ಔಟರ್ ಲೇಯರ್ ಯಾವುದು ಅಂದರೆ ಸೆರೆಬ್ರಲ್ ಕಾರ್ಟೆಕ್ಸ್. ಇಟ್ ಹ್ಯಾಸ್ ಎ convolution and depression and it is formed gray matter. Okay, gray matter. The gray color is due to the presence of the neuron cell bodies. ಕಂಪ್ಲೀಟ್ ಆಗಿ ಯಾವುದರಲ್ಲಿ ಈ ಸೆರೆಬ್ರಮ್ ಅಲ್ಲಿ ಯಾವುದಿರುತ್ತೆ, ಗ್ರೇ ಮ್ಯಾಟರ್ ಇರುತ್ತೆ. ಈ ಗ್ರೇ ಮ್ಯಾಟರ್ ಏನಕ್ಕೋಸ್ಕರ ಗ್ರೇ ಮ್ಯಾಟರ್ ಆಗಿರುತ್ತೆ ಅಂದರೆ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ನ್ಯೂರಾನ್ ಸೆಲ್ ಬಾಡೀಸ್. ಈ ನ್ಯೂರಾನ್ ಸೆಲ್ ಬಾಡೀಸ್ ಇರೋದ್ರಿಂದ ಏನು ಗ್ರೇ ಕಲರ್ ಇರುತ್ತೆ. ಓಕೆ, ದ ಇನ್ನರ್ ಪಾರ್ಟ್ ಈಸ್ ಫಾರ್ಮ್ಡ್ ಆಫ್ ವೈಟ್ ಮ್ಯಾಟರ್. ನೋಡಿ, ಔಟರ್ ಲೇಯರಲ್ಲಿ ಕಂಪ್ಲೀಟಾಗಿ ಯಾವ ಮ್ಯಾಟರ್ ಇರುತ್ತೆ, ಗ್ರೇ ಮ್ಯಾಟರ್. ನೋಡಿ, ಗ್ರೇ ಮ್ಯಾಟರ್ ಇರುತ್ತೆ ಆ್ಯಂಡ್ ಇನ್ನರಲ್ಲಿ ಯಾವುದು ವೈಟ್ ಮ್ಯಾಟರ್ ಇರುತ್ತೆ. ನೋಡಿ, ಈ ಲೇಯರ್ ಇರೋದೆಲ್ಲ ಗ್ರೇ ಮ್ಯಾಟರು, ಬಟ್ ಒಳಗಡೆ ಇರೋದೆಲ್ಲ ವೈಟ್ ಮ್ಯಾಟರ್. ಓಕೆ, ದ ಔಟರ್ ಪಾರ್ಟ್ ಆಫ್ ದ ಸೆರೆಬ್ರಮ್ ಈಸ್ ದ ಕಾಲ್ಡ್ ಸೆರೆಬ್ರಲ್ ಕಾರ್ಟೆಕ್ಸ್. ಇಟ್ ಹ್ಯಾಸ್ convolution and depression and it is formed of the gray matter.
The gray color is due to the presence of neurons cell bodies. Inner part is formed of white matter. Okay. Then students, next we move on to areas of parts of cerebrum. Okay. ಏರಿಯಾಸ್ ಆಫ್ ಪಾರ್ಟ್ಸ್ ಆಫ್ ಸೆರೆಬ್ರಮ್, ಯಾವ್ಯಾವ ಏರಿಯಾದೊಳಗಡೆ ಏನೇನು ಪಾರ್ಟ್ಸ್ ಇರುತ್ತೆ ಮತ್ತು ಅದ್ರ ಫಂಕ್ಷನ್ ಏನೇನು ಅಂತ ಅಂದರೆ, ಸೆರೆಬ್ರಮ್ ಇಟ್ ಇನ್ಕ್ಲೂಡ್ಸ್ ಲೈಕ್ ಮೋಟರ್ ಏರಿಯಾಸ್ ಆ್ಯಂಡ್ ಸೆನ್ಸರಿ ಏರಿಯಾಸ್ ಆ್ಯಂಡ್ ಅಸೋಸಿಯೇಟೆಡ್ ಏರಿಯಾಸ್. ಓಕೆ, motor areas. What is the function of this motor areas? Motor areas is which helps to control the voluntary movement of the ಮಸಲ್ಸ್. ಕಂಪ್ಲೀಟ್ ಆಗಿ ನಮ್ಮ ವಾಲಂಟ್ರಿ ಆ್ಯಕ್ಷನ್ ಇರ್ಬೋದು, ಮೂವ್ಮೆಂಟ್ ಇರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು ಅಂದರೆ ಈ ಮೋಟರ್ ಏರಿಯಾಸ್. ಓಕೆ, ಮೋಟರ್ ಏರಿಯಾಸ್ ಎಲ್ಲಿದೆ? ಈ ರೆಡ್ ಕಲರ್ ಇರೋದೆಲ್ಲ ಮೋಟರ್ ಏರಿಯಾಸ್. ಓಕೆ ನೋಡಿ, ಈ ಮೋಟರ್ ಏರಿಯಾಸ್ ರೆಡ್ ಕಲರ್ ಯಾವ್ಯಾವ ಇದೆಯೋ ಅವೆಲ್ಲ ಮೋಟರ್ ಏರಿಯಾಸ್. ಆ್ಯಂಡ್ ಸೆನ್ಸರಿ ನಥಿಂಗ್ ಬಟ್ ಇಟ್ ಹೆಲ್ಪ್ಸ್ ಟು ಕಂಟ್ರೋಲ್ ದ ಫಂಕ್ಷನಿಂಗ್ ಆಫ್ ಸೆನ್ಸ್ ಆರ್ಗಾನ್ಸ್ ಲೈಕ್ ಇಯರ್ ಇರ್ಬೋದು, ಐ ಇರ್ಬೋದು, ಸ್ಕಿನ್ ಇರ್ಬೋದು, ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು ಅಂದರೆ ಈ ಸೆನ್ಸರಿ ಏರಿಯಾಸ್. ಆ್ಯಂಡ್ ಸೆನ್ಸರಿ ಏರಿಯಾಸ್ ಈ ಬ್ರೈನಲ್ಲಿದೆ ನೋಡಿ, ಈ ಗ್ರೀನ್ ಕಲರ್ ಇರೋದೆಲ್ಲ ಸೆನ್ಸರಿ ಏರಿಯಾಸ್. ದೆನ್ ಫೈನಲಿ ಥರ್ಡ್ ಏರಿಯಾಸ್ ನಥಿಂಗ್ ಬಟ್ ಇಟ್ ಈಸ್ ಅಸೋಸಿಯೇಟೆಡ್ ಏರಿಯಾ ವಿಚ್ ಹೆಲ್ಪ್ಸ್ ಟು ನೈದರ್ ಕ್ಲಿಯರ್ಲಿ ಸೆನ್ಸರಿ ಆರ್ nor motor in function. It is responsible for the intersensory associations and memory and communicationಗೆ ಯಾವ್ದು ಹೆಲ್ಪ್ ಮಾಡುತ್ತೆ ಅಂದರೆ ಈ ಅಸೋಸಿಯೇಟೆಡ್ ಏರಿಯಾಸ್ ಎಲ್ಲಿದೆ? ಈ ಥರ ಕಂಪ್ಲೀಟಾಗಿ ಡಾರ್ಕ್ ಬ್ಲೂ ಕಲರ್ ಇರೋದೆಲ್ಲನೂ ಯಾವುದು? ಅಸೋಸಿಯೇಟೆಡ್ ಏರಿಯಾಸ್. ಓಕೆ, ದಿಸ್ ಈಸ್ ದ ಏರಿಯಾಸ್ ಆಫ್ cerebrum. ಓಕೆ, ದೆನ್ this cerebrum, it is a integrated activities of different centers of cerebral cortex. ಇದರಲ್ಲಿ ಈ ಸೆರೆಬ್ರಮಲ್ಲಿ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಇರುತ್ತೆ. ಈ ಕಾರ್ಟೆಕ್ಸ್ ಏನು ಕಂಟ್ರೋಲ್ ಮಾಡುತ್ತೆ ಅಂದರೆ ಇಟ್ ಈಸ್ ಹೆಲ್ಪ್ಸ್ ಟು ಇಂಟೆಲಿಜೆನ್ಸ್, ಮೆಮೊರಿ ಆ್ಯಂಡ್ ಜಡ್ಜ್ಮೆಂಟ್ ಆ್ಯಂಡ್ ಲರ್ನಿಂಗ್, ಥಿಂಕಿಂಗ್ ಆ್ಯಂಡ್ ಆರ್ಟಿಕ್ಯುಲೇಟ್ ಸ್ಪೀಚ್. ಇವೆಲ್ಲ ನೋಡಿ, ಇವೆಲ್ಲ ಇನ್ಫಾರ್ಮೇಷನ್ನ ಯಾರು ಕಂಟ್ರೋಲ್ ಮಾಡುತ್ತೆ ಅಂದರೆ ಈ ಸೆರೆಬ್ರಮ್. ಓಕೆ, ಈ ಸೆರೆಬ್ರಮ್ ಒಳಗಡೆ ಯಾವುದು ಅಂದರೆ ಸೆರೆಬ್ರಲ್ cortex. Okay, this is the main function of the cerebrum. Then next, this forebrain includes thalamus and hypothalamus, right? Okay, this is the another sub part of the forebrain. ಒಳಗಡೆ ಇನ್ನೊಂದು ಪಾರ್ಟ್ಸ್ ಯಾವುದು? ಥಲಾಮಸ್ ಅಂತ ಹೇಳ್ತಾರೆ. ಓಕೆ, ಥಲಾಮಸ್ is the part of the forebrain. Okay, or diencephalon, it is the structure around the which the cerebrum wraps and it is the coordinating center for the sensory and motor impulses. Is thalamus ಏನು ಹೆಲ್ಪ್ ಮಾಡುತ್ತೆ ಅಂದರೆ ಇಟ್ ಈಸ್ ಎ ಕೋಆರ್ಡಿನೇಟಿಂಗ್ ದ ಸೆಂಟರ್ ಆರ್ ರಿಲೇ ಸ್ಟೇಷನ್ ಅಂತ ಹೇಳ್ತಾರೆ ಫಾರ್ ದ ಸೆನ್ಸರಿ ಆ್ಯಂಡ್ ಮೋಟಾರ್ ಇಂಪಲ್ಸಸ್. ಓಕೆ, ದೆನ್ ದಿಸ್ ಈಸ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಥಲಾಮಸ್. ದೆನ್ ಹೈಪೋಥಲಾಮಸ್. ಓಕೆ, ಹೈಪೋಥಲಾಮಸ್ ಇಟ್ಸ್ ಇನ್ ಬಿಲೋ ದ ಥಲಾಮಸ್ ಕೆಳಗಡೆ ಯಾವುದಿರೋದು ಅಂದರೆ ಹೈಪೋಥಲಾಮಸ್. ಇಲ್ಲಿ ನೋಡಿ, ಯಾವುದು ಇದು ಥಲಾಮಸ್ ಆದರೆ ಮೇಲ್ಗಡೆ ಇರೋದು ಥಲಾಮಸ್ ಆದರೆ ಮೇನು, ಆ್ಯಂಡ್ ಅದ್ರ ಕೆಳಗಡೆ ಬಿಲೋ ದ ಥಲಾಮಸ್ ನಥಿಂಗ್ ಬಟ್ ಇಟ್ ಈಸ್ ಹೈಪೋಥಲಾಮಸ್. ಥಲಾಮಸ್ ಕೆಳಗಡೆ ಯಾವುದಿರುತ್ತೆ ಅಂದರೆ ಹೈಪೋಥಲಾಮಸ್. ದಿಸ್ ಹೈಪೋಥಲಾಮಸ್ ಸೀನ್ ಬಿಲೋ ದ ಥಲಾಮಸ್. ಓಕೆ, then what is the function of this hypothalamus? Hypothalamus is helps to regulates the temperature, thirst and hunger and emotion. ಇವಾಗ ನಮಗೇನೇ ಒಂದು ಹೊಟ್ಟೆ ಹಸಿದ್ರೂ ಮತ್ತು ಏನೋ ಒಂದು ಎಮೋಷನ್ ಆದ್ರೂ ಅದನ್ನು ಕಂಟ್ರೋಲ್ ಮಾಡೋದು, ಅದನ್ನು ಬ್ರೈನ್ಗೆ ಸಪ್ಲೈ ಮಾಡೋದು ಗೊತ್ತಾಗೋದು ಯಾವಾಗ ಅಂದರೆ ಯಾವುದರಿಂದ ಅಂದರೆ ಈ ಹೈಪೋಥಲಾಮಸ್ಸಿಂದ. ಓಕೆ, ದೆನ್ ಇಟ್ ಸೆಕ್ರೇಟ್ ದ ಹೈಪೋಥಲಾಮಿಕ್ ಹಾರ್ಮೋನ್ಸ್. ಓಕೆ, ದಿಸ್ ಹೈಪೋಥಲಾಮಸ್ ವಿಚ್ ಸೆಕ್ರೇಟ್ಸ್ ದ ಸಮ್ ಟೈಪ್ ಆಫ್ ಹೈಪೋಥಲಾಮಿಕ್ ಹಾರ್ಮೋನ್ಸ್. ಓಕೆ, then control the pituitary gland. Okay, pituitary gland nothing but it is a master gland. This master gland is controlled by this hypothalamus. Okay, ಕಂಪ್ಲೀಟ್ ಆಗಿ ಈ ಮಾಸ್ಟರ್ ಗ್ಲ್ಯಾಂಡ್ನ ಈ ಹೈಪೋಥಲಾಮಸ್ ಗ್ಲ್ಯಾಂಡ್ನ ಮೇಂಟೈನ್ ಮಾಡ್ತಿರೋದು ಆ್ಯಂಡ್ ಕಂಟ್ರೋಲ್ ಮಾಡ್ತಿರೋದು ಯಾರು ಅಂದರೆ hypothalamus. Okay, this hypothalamus which helps to control the sleeps, wakefulness and blood pressure and heart rate. Okay, ಗೊತ್ತಿದೆಯಾ? ಇವಾಗ ಈ ಕಂಪ್ಲೀಟಾಗಿ ನಿಮ್ಮ ಬಾಡಿಲಿ ಏನೇ ಆದರೂ ಇವಾಗ ಸ್ಲೀಪ್ ಅಂದರೆ ಮಲ್ಕೋಬೇಕು ಅಂತ ಅನ್ಸಿದ್ರು, ಆ್ಯಂಡ್ ವೇಕ್ಫುಲ್ನೆಸ್ ಸಡನ್ನಾಗಿ ಎದ್ದೊಳ್ಬೇಕು ಅಂತ ಅನ್ಸಿದ್ರು, ಆ್ಯಂಡ್ ಬ್ಲಡ್ ಪ್ರೆಷರ್, BP ಇರ್ಬೋದು, ಹಾರ್ಟ್ ರೇಟ್
ಹಾರ್ಟ್ ರೇಟ್ ವೇರಿ ಆಗೋದು ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು ಅಂದರೆ ಈ ಹೈಪೋಥಾಲಮಸ್. ಓಕೆ, ದೆನ್ ಫಾರ್ ಬ್ರೈನ್, then inner parts of the cerebral hemisphere and group of the associated deep structure like a amygdala. ಕಂಪ್ಲೀಟ್ ಆಗಿ ಇಷ್ಟು ಫೋರ್ ಬ್ರೈನ್ ಒಳಗಡೆ ಥಾಲಮಸ್ ಇರುತ್ತೆ ಆ್ಯಂಡ್ ಹೈಪೋಥಾಲಮಸ್ ಇರುತ್ತೆ. ಓಕೆ, ಈ ಥಾಲಮಸ್ ಹೈಪೋಥಾಲಮಸ್ ಬಿಟ್ಟರೆ ಅದರೊಳಗಡೆ ಇನ್ನೂ ಡೀಪಾಗಿ ಏನಾದ್ರು ನಾವು ಡಿಸೆಕ್ಟ್ ಮಾಡಿ ನೋಡಿದಾಗ ಯಾವುದ್ಯಾವ್ದು ಪಾರ್ಟ್ಸ್ ಇರುತ್ತೆ ಅಂದರೆ ಅಮೈಗ್ಡಾಲಾ ಅನ್ನೋ ಒಂದು ಪಾರ್ಟ್ಸ್ ಇರುತ್ತೆ. ಅಮೈಗ್ಡಾಲಾ ಆ್ಯಂಡ್ ಹಿಪ್ಪೋಕ್ಯಾಂಪಸ್, ಇದನ್ನು ಮೆಮೊರಿ ಕ್ಯಾಂಪಸ್ ಅಂತ ಹೇಳ್ತಾರೆ, ಮೆಮೊರಿ ಯೂನಿಟ್ ಅಂತ ಹೇಳ್ತಾರೆ, ಆ್ಯಂಡ್ ಹೈಪೋಥಾಲಮಸ್ ಎಟ್ಸೆಟ್ರಾ. ಓಕೆ, ಟುಗೆದರ್ ಕಾನ್ಸ್ಟಿಟ್ಯೂಟ್ ಲಿಂಬಿಕ್ ಸಿಸ್ಟಮ್. ಓಕೆ, ಈ ಅಮೈಗ್ಡಾಲಾ, ಹಿಪ್ಪೋಕ್ಯಾಂಪಸ್ ಆ್ಯಂಡ್ ಹೈಪೋಥಾಲಮಸ್ ಇಷ್ಟನ್ನು ಯಾವುದ್ರೊಳಗೆ ಇರುತ್ತೆ ಅಂದರೆ ಟುಗೆದರ್ ಕಾನ್ಸ್ಟಿಟ್ಯೂಟ್ ಲಿಂಬಿಕ್ ಸಿಸ್ಟಮ್ ಆರ್ ಲಿಂಬಿಕ್ ಲೋಬ್ ಅಂತ ಕೇಳ್ತಾರೆ. ಸಿ ಇ ಟಿಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಈ ಥರನೇ ಸಿ ಇ ಟಿಲಿ ಕೇಳೋದು ಲಿಂಬಿಕ್ ಸಿಸ್ಟಮ್ ಅಂತ ಕೇಳಿ 3 ಆಪ್ಷನ್ ಕೊಡ್ತಾರೆ, 4 ಆಪ್ಷನ್ ಕೊಡ್ತಾರೆ. ಒಂದು ಅಮೈಗ್ಡಾಲಾ ಕೊಡ್ತಾರೆ, ಇನ್ನೊಂದು ಹಿಪ್ಪೋಕ್ಯಾಂಪಸ್ ಕೊಡ್ತಾರೆ ಆ್ಯಂಡ್ ಹೈಪೋಥಾಲಮಸ್ ಅಂತ ಕೊಡ್ತಾರೆ. ಲಿಂಬಿಕ್ ಸಿಸ್ಟಮ್ ಇನ್ಕ್ಲೂಡ್ಸ್ ಅಂತ ಕೊಟ್ಟು ಈ 3 ಆಪ್ಷನ್ಸು ಕೊಡ್ತಾರೆ. ಓಕೆ, ಒಂದು ಆಪ್ಷನ್ ಕೊಡ್ತಾರೆ ಥಾಲಮಸ್ ಅಂತ ಕೊಡ್ತಾರೆ. ಓಕೆ, ಇದರೊಳಗಡೆ ಯಾವುದು ಲಿಂಬಿಕ್ ಸಿಸ್ಟಮ್ ಅಲ್ಲ ಅಂತ ಕೇಳಿದಾಗ ವಿಚ್ ಡು ನಾಟ್ ಲಿಂಬಿಕ್ ಸಿಸ್ಟಮ್ ಫಾರ್ಮ್ ಅಂತ ಕೇಳಿದಾಗ ಯಾವುದು ಆಪ್ಷನು ಥಾಲಮಸ್ ಅಂತ ಬರೀಬೇಕು. ಓಕೆ, ಇದು ಅಮೈಗ್ಡಾಲಾ, ಹಿಪ್ಪೋಕ್ಯಾಂಪಸ್ ಆ್ಯಂಡ್ ಹೈಪೋಥಾಲಮಸ್ ಆರ್ ದ constitute of the limbic system. Okay, then it regulates the sexual behavior and motivations and emotions. Okay, it is excitement, pleasure, rage and fear. ಇಷ್ಟನ್ನ ಕಂಟ್ರೋಲ್ ಮಾಡೋದು ಯಾರು ಅಂದರೆ ಈ ಇನ್ನರ್ ಪಾರ್ಟ್ಸ್ ಲೈಕ್ ಅಮೈಗ್ಡಾಲಾ, ಹಿಪ್ಪೋಕ್ಯಾಂಪಸ್ ಆ್ಯಂಡ್ ಹೈಪೋಥಾಲಮಸ್. ನಥಿಂಗ್ ಬಟ್ ಇಟ್ ಈಸ್ ಲಿಂಬಿಕ್ ಸಿಸ್ಟಮ್. ಓಕೆ, then this is all about forebrain. Okay, this human brain consisting of 3 parts: forebrain, midbrain and hindbrain. Then let's we move on to midbrain. Okay, it is located between the thalamus and hypothalamus and pons. Okay, ಈ brain ಎಲ್ಲಿರುತ್ತೆ ಅಂದರೆ ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ದ ಥಲಾಮಸ್ ಆ್ಯಂಡ್ ಹೈಪೋಥಲಾಮಸ್. ಒಂದು ಔಟ್ಸೈಡ್ ಥಲಾಮಸ್ ಅಂದರೆ ಒಳಗಡೆ ಇನ್ಸೈಡು ಯಾವುದಿರುತ್ತೆ ಹೈಪೋಥಲಾಮಸ್ ಆ್ಯಂಡ್ ಪಾನ್ಸು ಇರುತ್ತೆ. ಅದ್ರ ಮಧ್ಯೆ ಯಾವುದಿರುತ್ತೆ ಅಂದರೆ ಮಿಡ್ ಬ್ರೈನ್. ಓಕೆ, ಕಂಪ್ಲೀಟಾಗಿ ಮಿಡ್ ಬ್ರೈನ್ಸ್ ಇರುತ್ತೆ ನೋಡಿ ಇದರಲ್ಲಿ ನೋಡಿ, ಇದು ಕಂಪ್ಲೀಟ್ ಇಷ್ಟು ಏರಿಯಾನ ಮಿಡ್ ಬ್ರೈನ್ ಅಂತ ಕರೀತಾರೆ. ಓಕೆ, ಎ ಕ್ಯಾನಲ್ ಪಾಸಸ್ ಥ್ರೂ ದ ಮಿಡ್ ಬ್ರೈನ್ ಸೆರೆಬ್ರಲ್ ಆಕ್ವೆಡಕ್ಟ್. ಯಾವ ಕ್ಯಾನಲ್ ಅಂದರೆ ಸೆರೆಬ್ರಲ್ ಆಕ್ವೆಡಕ್ಟ್. ಓಕೆ, ದ ಮಿಡ್ ಬ್ರೈನ್ ಕನ್ಸಿಸ್ಟಿಂಗ್ ಆಫ್ 4 ರೌಂಡ್ ಲೋಬ್ಸ್ ಕಾಲ್ಡ್ ಕಾರ್ಪೊರಾ ಗಾಡ್ರಿಗ್ಯಾಮಿನಾ and their anterior pair is center of the visual reflex and posterior pair it is center of the auditory reflex. ಓಕೆ, ಈ ಮಿಡ್ ಬ್ರೈನಲ್ಲಿ ಏನಿರುತ್ತೆ ಅಂದರೆ ಕಾರ್ಪೊರಾ ಗಾಡ್ರಿಗೇಮಿನಾ ಅಂತ ಇರುತ್ತೆ. ಓಕೆ, ಇಟ್ ಈಸ್ ಎ 4 ರೌಂಡ್ ಲೋಬ್ಸ್. ಓಕೆ, ಕಂಪ್ಲೀಟಾಗಿ ಲೋಬ್ಸ್ ಟೈಪ್ ಇರುತ್ತೆ ನೋಡಿ, ಇಲ್ಲಿ ಇದೆಯಲ್ಲ ಇದನ್ನು ಕಾರ್ಪೊರಾ ಕ್ವಾಡ್ರಿಗೇಮಿನಾ ಅಂತ ಹೇಳ್ತಾರೆ. Their anterior pair of the center of visual reflex and posterior pair is a center of the auditory reflex. Okay, then we move on to this is the midbrain, and midbrain is also called as mesencephalon. Then we move on to hindbrain. Hindbrain nothing but it is also called as rhomboencephalon. It consisting of the cerebellum, pons and medulla oblongata. Okay, this hindbrain includes cerebellum, pons and medulla oblongata. Okay, midbrain and hindbrain forms brain stem. Okay, complete ಆಗಿ ಇವಾಗ 4 ಬ್ರೈನ್ ಮಿಡ್ ಬ್ರೈನು ಇರುತ್ತೆ ಆ್ಯಂಡ್ ಹೈಂಡ್ ಬ್ರೈನು ಇರುತ್ತೆ. ಈ ಎರಡನ್ನು ಹೋಲ್ಡ್ ಮಾಡ್ಕೊಂಡಿರೋದು ಯಾರು ಅಂದರೆ ಈ ಬ್ರೈನ್ ಸ್ಟೆಮ್. ಓಕೆ, ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್ಸ್ ಫಾರ್ಮ್ಸ್ ದ ಬ್ರೈನ್ ಸ್ಟೆಮ್. ಓಕೆ, this is the structure of pons and this is the structure of medulla, and it is a large part nothing but it is a cerebellum. Cerebellum nothing but it is helps to maintaining of balance or homeostasis. ಇದು ಏನು ಮಾಡುತ್ತೆ ಅಂದರೆ ಒಂದು ಬಾಡಿ ಪೋಸ್ಚರ್ನ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ದೆನ್ ಹೈಂಡ್ ಬ್ರೈನ್ ಇಟ್ ಈಸ್ ನೋನ್ ಆಸ್ ಲಿಟಲ್ ಸೆರೆಬ್ರಮ್. ಓಕೆ, ಲಾರ್ಜೆಸ್ಟ್ ಪಾರ್ಟ್ ಬ್ರೈನಲ್ಲಿ ಯಾವುದು ಅಂದರೆ ಸೆರೆಬ್ರಮ್, ಬಟ್ ಸೆರೆಬಲಮ್ನ ಇಟ್ ಈಸ್ ನೋನ್ ಆ್ಯಸ್ ಲಿಟಲ್ ಸೆರೆಬ್ರಮ್ ಅಂತ ಕರೀತಾರೆ. ಓಕೆ, ಯಾಕಂದರೆ ಸೆರೆಬ್ರಮ್ ಬಿಟ್ಟರೆ ಅದಕ್ಕೂ ನೆಕ್ಸ್ಟ್ ಚಿಕ್ಕದು ಯಾವುದು ಅಂದರೆ ಲಿಟಲ್ ಸೆರೆಬ್ರಮ್. ಯಾವುದು ಸೆರೆಬೆಲ್ಲಮ್. ಓಕೆ, ದೆನ್ ಇಟ್ ಹ್ಯಾಸ್ ಎ ವೆರಿ ಕನ್ವಲ್ಯೂಟೆಡ್ ಸರ್ಫೇಸ್ ಟು ಅಕಾಮೊಡೇಟ್ ಮೋರ್ ನ್ಯೂರಾನ್ಸ್. ಓಕೆ, ಇದರಲ್ಲಿ ಕಂಪ್ಲೀಟಾಗಿ ಸೆರೆಬ್ರಮಲ್ಲಿ ಮೋರ್ ನಂಬರ್ ಆಫ್ ನ್ಯೂರಾನ್ಸ್ ಇರುತ್ತೆ. ಓಕೆ, ಇಟ್ ಈಸ್ ಎ ವೆರಿ ಕನ್ವಲ್ಯೂಟೆಡ್ ಸರ್ಫೇಸ್ ಟು ಅಕಾಮೊಡೇಟ್
more neurons. It coordinates muscle activities and body equilibrium. ಅವಾಗಲೇ ಹೇಳ್ದಂಗೆ ಒಂದು ಏನು ಹೆಲ್ಪ್ ಮಾಡುತ್ತೆ ಈ ಸೆರೆಬೆಲಮ್ ಅಂದರೆ ಮಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಏನೇ ರನ್ನಿಂಗ್ ಮಾಡಿದ್ರು ಎಕ್ಸಸೈಸ್ ಮಾಡಿದ್ರು ಅದನ್ನೆಲ್ಲ ಕಂಟ್ರೋಲ್ ಯಾರು ಮಾಡ್ತಾರೆ ಅಂದರೆ ಈ ಸೆರೆಬೆಲಮ್ ಮಾಡ್ತಾರೆ. ಆ್ಯಂಡ್ ಅನದರ್ ಫಂಕ್ಷನ್ ಆಫ್ ಸೆರೆಬೆಲಮ್ ಈಸ್ ಬಾಡಿ ಈಕ್ವಿಲಿಬ್ರಿಯಮ್. ಓಕೆ, ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಇವಾಗ ವಿಡಿಯೋ ಕುತ್ಕೊಂಡು ನೋಡ್ತಿದ್ದೀರಾ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡಿರೋ ಬ್ರೈನ್ ಪಾರ್ಟ್ ಯಾವುದು ಅಂದರೆ ಸೆರೆಬೆಲಮ್. ಓಕೆ, ದೆನ್ ಅನದರ್ ಪಾರ್ಟ್ ಆಫ್ ದ ಹೈಂಡ್ ಬ್ರೈನ್ ನಥಿಂಗ್ ಬಟ್ ಇಟ್ ಈಸ್ ಎ ಪಾನ್ಸ್ ವಾರೋಲಿ ಅಂತ ಹೇಳ್ತಾರೆ. ಓಕೆ, ಪಾನ್ಸ್ ನಾವು ಹೇಳ್ದಂಗೆ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಪಾನ್ಸ್ ನಥಿಂಗ್ ಬಟ್ ಇಟ್ ಕನ್ಸಿಸ್ಟಿಂಗ್ ಆಫ್ ಫೈಬರ್ ಟ್ರ್ಯಾಕ್ಟ್ ದಟ್ ಇಂಟರ್ ಕನೆಕ್ಟೆಡ್ ಡಿಫ್ರೆಂಟ್ ರೀಜನ್ ಆಫ್ ದ ಬ್ರೈನ್. ಓಕೆ, ಇದು ಕಂಪ್ಲೀಟಾಗಿ ಫೋರ್ ಬ್ರೈನ್ಗೂ ಮತ್ತು ಮಿಡ್ ಬ್ರೈನ್ಗೂ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಓಕೆ, ಇಟ್ ಕೋಆರ್ಡಿನೇಟ್ಸ್ ದ ಆ್ಯಕ್ಟಿವಿಟೀಸ್ ಆಫ್ ದ ಐ ಆ್ಯಂಡ್ ಇಯರ್ ಆ್ಯಂಡ್ ರೆಗ್ಯುಲೇಟೆಡ್ ರೆಸ್ಪಿರೇಷನ್. ಈ ಪಾನ್ಸ್ದ ಫಂಕ್ಷನ್ ಏನಂದರೆ ಕಂಪ್ಲೀಟಾಗಿ ಸೆನ್ಸರಿ ಆರ್ಗನ್ನ ಕಂಟ್ರೋಲ್ ಮಾಡೋದು ಅಷ್ಟೇ. ಫಾರ್ ಎಕ್ಸಾಂಪಲ್ ಐ ಇರ್ಬೋದು ಆ್ಯಂಡ್ ಇಯರ್ ಇರ್ಬೋದು, ಇವೆಲ್ಲ ಸೆನ್ಸರಿ ಆರ್ಗನ್ಸ್ ಅಲ್ವಾ, ಅದಕ್ಕೋಸ್ಕರ ಇಟ್ ಕೋಆರ್ಡಿನೇಟ್ ದ ಆ್ಯಕ್ಟಿವಿಟೀಸ್ ಆಫ್ ದ ಐಸ್ ಆ್ಯಂಡ್ ಇಯರ್ ಆ್ಯಂಡ್ ರೆಗ್ಯುಲೇಟ್ಸ್ ದ ರೆಸ್ಪಿರೇಟರಿ system. Okay, then we move on to very important topic of the hind brain, nothing but it is the medulla oblongata. Okay, this is the medulla oblongata. It is connected to spinal cord. complete ಆಗಿ ಫೋರ್ ಬ್ರೈನ್ ಇರ್ಬೋದು, ಮಿಡ್ ಬ್ರೈನ್ ಆ್ಯಂಡ್ ನೆಕ್ಸ್ಟ್ ಯಾವುದು ಹೈಂಡ್ ಬ್ರೈನು. ಈ ಹೈಂಡ್ ಬ್ರೈನ್ ಆದಮೇಲೆ ಯಾವುದಿರೋದು ಸ್ಪೈನಲ್ ಕಾರ್ಡ್. ಈ ಹೈಂಡ್ ಬ್ರೈನ್ಗೆ ನೋಡಿ, ಈ ಹೈಂಡ್ ಬ್ರೈನ್ಗೆ ಯಾವುದು ಕನೆಕ್ಟ್ ಆಗಿರುತ್ತೆ ಅಂದರೆ ಸ್ಪೈನಲ್ ಕಾರ್ಡ್. next part of neural system nothing but it is a spinal cord. Okay, it is connected to spinal cord. it control ಏನೇನು ಫಂಕ್ಷನ್ ಮಾಡುತ್ತೆ ಇದು ಕಂಪ್ಲೀಟ್ ಆಗಿ ಯಾವುದು ಮೆಡುಲ್ಲಾ ಅಬ್ಲಾಂಗಟಾ ನೋಡೋದಾದರೆ ಇಟ್ ಹೆಲ್ಪ್ಸ್ ಟು ರೆಸ್ಪಿರೇಷನ್, ಕಂಟ್ರೋಲಿಂಗ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಆ್ಯಂಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಫ್ಲೆಕ್ಸಸ್ ಆ್ಯಂಡ್ ಗ್ಯಾಸ್ಟ್ರಿಕ್ ಸೆಕ್ರೀಷನ್ ಆ್ಯಂಡ್ peristalsis etc. Okay, it is also controlling of salivation and vomiting and sneezing and coughing. Okay, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು ಅಂದರೆ ಈ ಮೆಡುಲ್ಲಾ ಅಬ್ಲಾಂಗಟಾ. ಓಕೆ, ದೆನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಪಾರ್ಟ್ಸ್ ಆಫ್ ದ ಬ್ರೈನ್ ನಥಿಂಗ್ ಬಟ್ ಇಟ್ ಈಸ್ ದ ಸ್ಪೈನಲ್ ಕಾರ್ಡ್. ಓಕೆ, ಸ್ಪೈನಲ್ ಕಾರ್ಡ್ ಈಸ್ ಕನೆಕ್ಟೆಡ್ ಟು ಹೈಂಡ್ ಬ್ರೈನ್ ನಥಿಂಗ್ ಬಟ್ ಇಟ್ ಈಸ್ ಯಾವುದು ಕನೆಕ್ಟ್ ಆಗಿರುತ್ತೆ ಮೆಡುಲ್ಲಾ ಅಬ್ಲಾಂಗಟಾಗೆ ಈ ಸ್ಪೈನಲ್ ಕಾರ್ಡ್ ಕನೆಕ್ಟ್ ಆಗಿರುತ್ತೆ. ಓಕೆ, ದೆನ್ ಇಟ್ ಈಸ್ ಎನ್ಕ್ಲೋಸ್ಡ್ ವಿತಿನ್ ದ ಸ್ಪೈನಲ್ ಕಾರ್ಡ್ ಆಫ್ ವರ್ಟಿಬ್ರಲ್ ಕಾಲಮ್. ಇಟ್ ಈಸ್ ಆಲ್ಸೋ ಪ್ರೊಟೆಕ್ಟೆಡ್ ಬೈ ಮೆನಿಂಜಸ್. ಓಕೆ, ನಾವು ಹೇಳ್ದಂಗೆ ಒಂದು ಬ್ರೈನ್ನ ಇವಾಗ ಒಂದು ಹಿಂಗೆ ಬ್ರೈನ್ ಇದ್ದರೆ ಇದನ್ನು ಕಂಪ್ಲೀಟಾಗಿ ಕವರ್ ಮಾಡಿರೋದು ಯಾರು ಮೆನಿಂಜಸ್ಸಿಂದ ಕವರ್ ಆಗಿರುತ್ತೆ. ಬಟ್ ಇದ್ರ ಹಿಂದೆ ಹಿಂಗೆ ಸ್ಪೈನಲ್ ಕಾರ್ಡ್ ಕೂಡ ಬಂದಿರುತ್ತೆ, ಇದನ್ನು ಸಹ ಮೆನಿಂಜಸ್ಸಿಂದನೇ ಕವರ್ ಆಗಿರುತ್ತೆ. ಓಕೆ, ಇಟ್ ಈಸ್ ಎನ್ಕ್ಲೋಸ್ಡ್ ವಿತಿನ್ the spinal canal of the vertebral column. It is also protected by meninges. Okay, it has a central canal consisting of CSF, outer white matter and inner gray matter. ಅವಾಗಲೇ ನಾವು ಹೇಳ್ದಂಗೆ ಔಟರ್ ಮ್ಯಾಟರ್ ಲೈಕ್ ನಥಿಂಗ್ ಬಟ್ ಇಟ್ ಇಸ್ ಎ ವೈಟ್ ಮ್ಯಾಟರ್ ಆ್ಯಂಡ್ ಗ್ರೇ ಮ್ಯಾಟರ್ ಬ್ರೈನಲ್ಲಿ ಯಾವ ಥರ ಇರುತ್ತೋ ಈ ಸ್ಪೈನಲ್ ಕಾರ್ಡಲ್ಲೂ ಕೂಡ ಏನಿರುತ್ತೆ ವೈಟ್ ಮ್ಯಾಟರ್ ಆ್ಯಂಡ್ ಗ್ರೇ ಮ್ಯಾಟರ್ ಇರುತ್ತೆ. ಓಕೆ, ದೆನ್ what is the function of this spinal cord? Spinal cord, it conduction of impulses to and from brain ಇಂದ ಏನು ಮಾಡುತ್ತೆ ಸಿಗ್ನಲ್ಸ್ನ ಕಂಡಕ್ಟ್ ಮಾಡುತ್ತೆ ಅಂದರೆ ಪಾಸ್ ಮಾಡುತ್ತೆ. ಓಕೆ, ದೆನ್ ಇಟ್ ಈಸ್ ಎ ಸೆಂಟರ್ ಆಫ್ ಸ್ಪೈನಲ್ ರಿಫ್ಲೆಕ್ಷನ್. ಓಕೆ, ನೆಕ್ಸ್ಟ್ ರಿಫ್ಲೆಕ್ಷನ್ ಇರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಈ ಸೆಂಟರ್ ಆಫ್ ದ ರಿಫ್ಲೆಕ್ಷನ್ನ ಯಾರು ಮೇಂಟೈನ್ ಮಾಡ್ತಿರೋದು ಅಂದರೆ ಸ್ಪೈನಲ್ ಕಾರ್ಡ್. ರಿಫ್ಲೆಕ್ಷನ್ ನಥಿಂಗ್ ಬಟ್ ಅಂದರೆ ಆಪೋಸಿಟ್ ರಿಯಾಕ್ಷನ್ ಅಂದರೆ ಬ್ಯಾಲೆನ್ಸ್ ಮಾಡೋದು ಕಂಟ್ರೋಲ್ ಮಾಡೋದು ಯಾರು ಅಂದರೆ ಈ ಸ್ಪೈನಲ್ ಕಾರ್ಡ್. ಓಕೆ, ದಿಸ್ ಈಸ್ ದ ಫಂಕ್ಷನ್ ಆಫ್ ದ ಸ್ಪೈನಲ್ ಕಾರ್ಡ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್ಸ್ ಪಾರ್ಟ್ಸ್ ಆ್ಯಂಡ್ ಇಟ್ಸ್ ಫಂಕ್ಷನ್. ಓಕೆ ಸ್ಟೂಡೆಂಟ್ಸ್, ದಿಸ್ ಈಸ್ ದ ಚಾಪ್ಟರ್ ಆಫ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್. ದೆನ್ ಇದಾದಮೇಲೆ ನಿಮಗೆ ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ಸ್ಕಿಪ್ ಮಾಡಿದ್ದಾರೆ ಬೋರ್ಡ್ ಎಕ್ಸಾಮ್ ಅವರು, ಗೊತ್ತಿದೆ ಏನಕ್ಕೆ ಸ್ಕಿಪ್ ಮಾಡಿದ್ದಾರೆ ಅಂತ ನಿಮಗೆ. ಆ್ಯಂಡ್ ಅದಾದಮೇಲೆ ಸೆನ್ಸರಿ ಆರ್ಗಾನ್ಸ್ ಇದೆ, ಫಾರ್ ಎಕ್ಸಾಂಪಲ್ ಐ ಇರ್ಬೋದು, ಇಯರ್ ಇರ್ಬೋದು, ಇವೆಲ್ಲ ಸೆನ್ಸರಿ ಆರ್ಗಾನ್ಸ್ ಮೇಲೆ ಕಾನ್ಸೆಪ್ಟ್ ಇದೆ, ಇವನ್ನೆಲ್ಲ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ದಾರೆ. ಓಕೆ, ಇಲ್ಲಿವರೆಗೂ ಅಷ್ಟೇ, ಬ್ರೈನ್ವರೆಗೂ ನಿಮಗೆ ಈ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರಲ್ಲಿ ಇರೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್ ಆಫ್ ನ್ಯೂರಲ್ ಸಿಸ್ಟಮ್ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್
human nervous system. It includes parts of the brain and like a forebrain, midbrain and hindbrain, and very important is structure and functional unit of neurons. Okay, then also we are discussed about synaptic transmission of impulse. Okay, and very important we are also discussed of brain. Structure of brain is very important. Okay, ಇಷ್ಟು ಕಾನ್ಸೆಪ್ಟ್ ಆಫ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್. ಓಕೆ, ರಿಮೈನಿಂಗ್ ಯಾವುದು ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ ಲಾಸ್ಟ್ ಚಾಪ್ಟರ್ ಇದೆ. ಅದಾದಮೇಲೆ ಕಂಪ್ಲೀಟಾಗಿ ನಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್.